ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂಧಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ಪ್ರತಿ ವಾರದಂತೆ ವಾರ ಭವಿಷ್ಯ. ಕಳೆದ ವಾರ ಅನಿವಾರ್ಯ ಪರಿಸ್ಥಿತಿ, ಹಾಗಾಗಿ ವಾರ ಭವಿಷ್ಯವನ್ನು ಹಾಕೋದಕ್ಕೆ ಸಾಧ್ಯ ಆಗಲಿಲ್ಲ. ಎಲ್ಲರಲ್ಲೂ ಕೂಡ ಕ್ಷಮಾಪಣೆಯನ್ನು ಕೇಳುತ್ತಾ, ಯಾಕೆಂದರೆ ವಾರ ಭವಿಷ್ಯಕ್ಕೆ ತುಂಬ ಜನ ಕಾಯ್ತಾ ಇರ್ತೀರಿ. ಅವರ ನಿರೀಕ್ಷೆಗೆ ನಾವು ಸ್ವಲ್ಪ ಕಷ್ಟವಾಯಿತು. ನಿರೀಕ್ಷೆಯನ್ನು ಇಟ್ಕೊಂಡಿದ್ರಿ ಸಾಮಾನ್ಯವಾಗಿ ತುಂಬ ಜನ. ಹಾಗಾಗಿ ಈ ವಾರ ಭವಿಷ್ಯ ಪೂರ್ಣ ಪ್ರಮಾಣದಲ್ಲಿ ಹೇಳ್ತಕ್ಕಂಥ ಒಂದು ಪ್ರಯತ್ನ. ವಿಶೇಷವಾಗಿ ಇವತ್ತಿನ ದಿವಸ ಈ ವಾರದಲ್ಲಿ ಇರ್ತಕ್ಕಂಥದ್ದು ಏನಂತಂದರೆ 28/6/2026ರಿಂದ 5/7/2026 ವಾರ ಭವಿಷ್ಯ. ಈ ವಾರದಲ್ಲಿ ಬಂದು 29/6/2026 ಸೋಮವಾರ ಹುಣ್ಣಿಮೆ ಇರ್ತಕ್ಕಂಥದ್ದು, ಮತ್ತು ಸತ್ಯನಾರಾಯಣ ಪೂಜೆ ಅವತ್ತಿನ ದಿವಸವೇ ಮಾಡ್ತಕ್ಕಂಥದ್ದು. 29/6/2026 ಸೋಮವಾರ ಅದೇ ಹುಣ್ಣಿಮೆ ದಿವಸ ಬುಧ ವಕ್ರಾರಂಭವನ್ನು ಪಡಿತಾ ಇರ್ತಕ್ಕಂಥದ್ದು. ಬುಧ ವಕ್ರನಾಗಿರೋದ್ರಿಂದ ಕೆಲವು ರಾಶಿಗಳಿಗೆ ತುಂಬ ಅದ್ಭುತವಾದಂಥ ಫಲ ಕೊಡುತ್ತೆ. ಕೆಲವು ರಾಶಿಗಳವರಿಗೆ ಸ್ವಲ್ಪ ಕಷ್ಟವಾಗಬಹುದು ಅನ್ನೋ ರೀತಿಯಾದಂಥ ಒಂದು ಫಲವನ್ನು ಇಟ್ಕೊಳ್ಬೇಕಾಗತ್ತೆ. 3/7/2026 ಶುಕ್ರವಾರ ಸಂಕಷ್ಟಹರ ಚತುರ್ಥಿ. ಚಂದ್ರೋದಯ ಬಂದು ರಾತ್ರಿ 9:31 ಇರುವಂಥದ್ದು ಚಂದ್ರೋದಯ. ಈ ಉಪವಾಸ ಮಾಡುವಂಥವ್ರಿಗೆ ಚಂದ್ರೋದಯ ನೋಡಿಬಿಟ್ಟು ಉಪವಾಸ ವ್ರತವನ್ನು ಕೈ ಬಿಡ್ತಕ್ಕಂಥ ಒಂದು ಪದ್ಧತಿಗಳಿರ್ತದೆ. ಅಂಥವರಿಗೆ ಚಂದ್ರೋದಯ 9:31 ಮೇಲೆ 9:31 ಪ್ರಾರಂಭ ಆಗುತ್ತೆ. ಹಾಗಾಗಿ ಇನ್ನು ಈ ವಾರದ ವಿಶೇಷಗಳು, ಗ್ರಹಗತಿಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಕುಜ ಬಂದು ವೃಷಭ ರಾಶಿನಲ್ಲಿದ್ದಾನೆ, ರವಿ ಬಂದು ಮಿಥುನ ರಾಶಿನಲ್ಲಿದ್ದಾನೆ, ಬುಧ ಬಂದು ಮಿಥುನ ರಾಶಿನಲ್ಲಿದ್ದಾನೆ, ವಕ್ರನಾಗ್ತಾನೆ. ಗುರು ಬಂದು ಕಟಕ ರಾಶಿನಲ್ಲಿ ಉಚ್ಚನಾಗಿ ಕುಳಿತಿದ್ದಾನೆ, ಶುಕ್ರನು ಉಚ್ಚನಾಗಿ ಕುಳಿತಿದ್ದಾನೆ. ಅಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ ಗುರು ಬಂದು ಶುಭಕರ್ತರಿ ಯೋಗಕ್ಕೊಳಗಾಗಿದ್ದಾನೆ. ಇನ್ನೊಂದು ವಿಷಯ ಏನಂದರೆ 3 ಶುಭಗ್ರಹಗಳು ಒಂದೇ ರಾಶಿನಲ್ಲಿ ಇರ್ತಕ್ಕಂಥದ್ದು. ಶುಭಗ್ರಹಗಳು ಅಂತ ಏನು ಕರಿತೀವಲ್ಲ ಇರ್ತಕ್ಕಂಥದ್ದು, ಉಚ್ಚನಾಗಿರ್ತಕ್ಕಂಥ ಗುರುವಿನ ಜೊತೆಯಲ್ಲಿ ಕುಳಿತಿರ್ತಕ್ಕಂಥದ್ದು ಶುಕ್ರ ಮತ್ತು ಬುಧ. ಅದು ತುಂಬ ಜನಗಳಿಗೆ ಉತ್ತಮವಾದಂಥ ಫಲವನ್ನು ಅಥವಾ ನಿರೀಕ್ಷೆಗಿಂತಲೂ ಕೂಡ ಅನುಕೂಲವಾಗ್ತಕ್ಕಂಥ ಸ್ಥಿತಿಯನ್ನು ನೋಡೋದಕ್ಕೆ ದಾರಿಯಾಗ್ತದೆ. ಕೇತು ಸಿಂಹರಾಶಿನಲ್ಲಿದ್ದಾನೆ, ಚಂದ್ರ ಬಂದು ವೃಶ್ಚಿಕ, ಧನಸ್ಸು, ಮಕರ ಮತ್ತು ವಾರಾಂತ್ಯದಲ್ಲಿ ಕುಂಭರಾಶಿನಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ಇರ್ತದೆ. ಕುಂಭರಾಶಿನಲ್ಲಿ ರಾಹು, ಮೀನರಾಶಿನಲ್ಲಿ ಶನಿ ಇರ್ತಕ್ಕಂಥದ್ದು. 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿ ಇರೋದರಿಂದ ಏನಿಲ್ಲ ಮತ್ತು ಪ್ರಭಾವವನ್ನು ಮತ್ತು ಪರಿಣಾಮವನ್ನು ನೋಡಬಹುದು ಅಂತಕ್ಕಂಥ ರೀತಿ ನೋಡಿದಾಗ ಮೇಷರಾಶಿನವರಿಗೆ ರಾಷ್ಟ್ರಾಧಿಪತಿಯಾದಂಥ ರವಿ ಪ್ರಭಾವ. ಹಾಗಾಗಿ ಆತ್ಮಾಭಿಮಾನ ಚೆನ್ನಾಗಿರುತ್ತೆ, ಆತ್ಮಾಭಿಮಾನ ಜಾಸ್ತಿ ಇರುತ್ತೆ, ಮತ್ತು ಟೈಮ್ ಸೆನ್ಸ್ ಇರ್ತದೆ. ಅಂದರೆ ಇಂಥ ಟೈಮ್ಗೆ ಈ ಕೆಲಸ ಆಗಬೇಕು ಅಂದ್ರೆ ಆ ಟೈಮಿಗೆ ಮಾಡುವಂಥ ಒಂದು ಪ್ರಯತ್ನ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಸುಧಾರಣೆಗಳಾಗ್ತಕ್ಕಂಥದ್ದು, ಅಥವಾ ಹೊಸ ಆವಿಷ್ಕಾರ, ಹೊಸ ಪ್ರಯತ್ನ, ಹೊಸ ಪ್ರಯೋಗ ಮಾಡುವಂಥ ಒಂದು ಸ್ಥಿತಿಗತಿಗಳಿರುತ್ತೆ. ಕಮಿಷನ್ ಬೇಸಿಕ್ ವ್ಯವಹಾರಗಳನ್ನು ಯಾರು ಮಾಡ್ತಿರಲ್ಲ ಅವರಿಗೆ ತುಂಬ ಉತ್ತಮವಾದಂಥ ಫಲವನ್ನು ನೋಡೋದಕ್ಕೆ ದಾರಿ ಇದೆ. ಆರ್ಥಿಕವಾದಂಥ ಸ್ಥಿತಿಗತಿಗಳನ್ನು ನೋಡಿದಾಗ ಸಾಮಾನ್ಯವಾಗಿ ಸ್ವಲ್ಪ ಸಾಲದ ಪ್ರಮಾಣ ಹೆಚ್ಚಾಗಬಹುದು, ಅಥವಾ ಸಾಲಗಾರರ ಕಾಟ ಹೆಚ್ಚಾಗಬಹುದು, ಅಥವಾ ಸಾಲದ ಚಿಂತೆ ಹೆಚ್ಚಾಗಬಹುದು, ಅಥವಾ ಸಾಲಕ್ಕೋಸ್ಕರವಾಗಿ ಇಟ್ಟಂಥದ್ದು ಅಂದರೆ ಸೇವಿಂಗ್ಸ್ ಮಾಡಿದ್ದು ಕೂಡ ಖರ್ಚಾಗುವಂಥ ಸ್ಥಿತಿಯನ್ನು ಸಾಲಕ್ಕೋಸ್ಕರವಾಗಿ ಮಾಡಬಹುದು ಅಂತಕ್ಕಂಥದ್ದು. ಅಥವಾ ಯಾರಿಗೋ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವ್ರ ಕಷ್ಟ ಕಾರ್ಪಣ್ಯಕ್ಕೋಸ್ಕರವಾಗಿ ಇಟ್ಟುಕೊಂಡಿಂಥ ಅಂದರೆ ಸೇವಿಂಗ್ಸ್ ಮಾಡಿರ್ತಕ್ಕಂಥ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು ಅಥವಾ ಸಹಾಯವನ್ನು ಮಾಡ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಲಾಭದ ಸ್ಥಿತಿಗತಿಗಳು ಅಷ್ಟೊಂದು ಉತ್ತಮವಾದಂಥ ಸ್ಥಿತಿನಲ್ಲಿ ಇರೋದಿಲ್ಲ. ಆದರೆ ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಈ ವಾರ ಉತ್ತಮವಾದಂಥ ಫಲವನ್ನು, ಯಾಕೆಂದರೆ ಬುಧ ವಕ್ರನಾಗಿದ್ದಾನೆ, ಹಾಗಾಗಿ ಉತ್ತಮವಾದಂಥ ಫಲ. ಮತ್ತು ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡಿದ್ದೀರಿ ಅಂದರೆ ಒಳ್ಳೆಯ ಉತ್ತಮವಾದಂಥ ಫಲ ರಿಸಲ್ಟ್ ಬರೋದಕ್ಕೆ ದಾರಿಯಾಗುತ್ತೆ. ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಮಾತು ಸ್ವಲ್ಪ ಇಡ್ತಾ ಇರಬೇಕು. ಏನೋ ಮಾತಾಡೋಕೆ ಹೋಗ್ತೀರಿ, ಇನ್ನೇನೋ ಆಗುತ್ತೆ, ಅದು ಅಪಾರ್ಥ ಆಗುತ್ತೆ, ಈ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು.
ಮಕ್ಕಳಿಂದ ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿ. ಪ್ರೀತಿಪಾತ್ರರಿಂದ ಸ್ವಲ್ಪ ಲಾಭ, ಅನುಕೂಲ, ಯೋಗಬಲ, ಅದೃಷ್ಟ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ವಾಹನ ಖರೀದಿ ಮಾಡುವಂಥವ್ರಿಗೆ ಅಥವಾ ಸ್ಥಿರಾಸ್ತಿ ಖರೀದಿ ಅಥವಾ ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ಮಾಡುವಂಥವ್ರಿಗೆ ಈ ವಾರ ತುಂಬ ಉತ್ತಮವಾದಂಥ ಫಲಾಫಲಗಳು ನೀವು ಪಡ್ಕೊಳ್ತೀರಿ ಅಂತಕ್ಕಂಥದ್ದು. ಉದ್ಯೋಗ ಬದಲಾವಣೆ ಮತ್ತು ಸ್ಥಳ ಬದಲಾವಣೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಅಂದರೆ ಅದ್ಭುತವಾದಂಥ ಒಂದು ಫಲ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನ ಹಿನ್ನಡೆಗಳು, ಪಾಲುದಾರಿಕೆ ವ್ಯವಹಾರದಲ್ಲಿ ನಷ್ಟಗಳು ಅಥವಾ ಸ್ವಲ್ಪ ಮನಸ್ತಾಪಗಳು ಬರಬಹುದು, ಅಥವಾ ಪಾಲುದಾರಿಕೆಯಿಂದ ಹೊರಗೆ ಬಂದ್ಬಿಡೋಣ ಅನ್ನೋ ರೀತಿಯಾದಂಥ ಆಲೋಚನೆಗಳು ಆ ಪ್ರಯತ್ನಕ್ಕೆ ಕೈ ಹಾಕುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತದೆ. ಆಪತ್ತಿನಿಂದ ಪಾರಾಗ್ತಕ್ಕಂಥದ್ದು ಅಂದರೆ ತುಂಬ ಯಾವುದೋ ಗಂಭೀರವಾದಂಥ ಆಗುವಂಥ ಒಂದು ಪ್ರಭಾವದಿಂದ ಪಾರಾಗುವಂಥ ಸ್ಥಿತಿಯೆಲ್ಲವೂ ಕೂಡ ಇರುತ್ತೆ. ವ್ಯಾಜ್ಯಗಳಲ್ಲಿ ಸೋಲಾಗ್ತದೆ. ಕೋರ್ಟ್ ಕೇಸ್ಗಳಿದ್ದರೆ ಅಲ್ಲಿ ಸ್ವಲ್ಪ ಹಿನ್ನಡೆಗಳಾಗುವಂಥ ಪರಿಸ್ಥಿತಿಗಳು ಬರಬಹುದು. ಧರ್ಮ ಕಾರ್ಯಗಳಿಗೋಸ್ಕರವಾಗಿ ಖರ್ಚು ಜಾಸ್ತಿ ಬರ್ತದೆ. ಪ್ರಯಾಣಕ್ಕೋಸ್ಕರವಾಗಿ ಖರ್ಚು ಜಾಸ್ತಿ ಬರತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುವಂಥನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಈ ಜಾತಕ್ಕೆ ಸಂಬಂಧಪಟ್ಟಂತೆ. ಸಾಮಾನ್ಯವಾಗಿ ದಶಮಾಧಿಪತಿಯಾದಂಥ ವ್ಯಯಾಂಶ ಅಂದಾಗ ಕೆಲಸ ಪರ್ಫೆಕ್ಟ್ ಇರ್ತದೆ, ಬಟ್ ಫಲ ಅಂತಕ್ಕಂಥದ್ದು ಸ್ವಲ್ಪ ಲೋ ಇರುತ್ತೆ ಅಥವಾ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ. ಈ ಸ್ಥಿತಿನಲ್ಲಿ ಮೇಷರಾಶಿನವ್ರು ನೋಡುವಂಥದ್ದು. ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ಶಿವನಿಗೆ ತುಂಬೆಯ ಹೂವನ್ನು ಅರ್ಪಿಸ್ತಕ್ಕಂಥ ಪ್ರಯತ್ನ ಮಾಡಿ, ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತೆ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ತುಂಬ ಅದ್ಭುತವಾದಂಥ ರೀತಿಯಲ್ಲಿ ಚೇತರಿಕೆಯನ್ನು ಕಾಣುತ್ತದೆ. ಒಂದು. ಎರಡನೇದು, ಆರ್ಥಿಕವಾಗಿ ಸ್ವಲ್ಪ ಉಳಿತಾಯವಾಗ್ತಕ್ಕಂಥದ್ದು, ಸೇವಿಂಗ್ಸ್ ಆಗ್ತಕ್ಕಂಥದ್ದು, ಲಾಭದ ಪ್ರಮಾಣ ಸ್ವಲ್ಪ ಚೇತರಿಕೆಯನ್ನು ಕಾಣತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಸೇವಿಂಗ್ಸ್ ಆಗುವಂಥದ್ದು, ಉಳಿತಾಯವಾಗುವಂಥ ಪರಿಸ್ಥಿತಿ ಕಂಡುಬರುತ್ತೆ. ತುಂಬ ಚುರುಕಿನಿಂದ ಕಾರ್ಯಚಟುವಟಿಕೆಯನ್ನು ಮಾಡ್ತೀರಿ. ಅತಿ ಬುದ್ಧಿವಂತಿಕೆ ಅಥವಾ ಅತಿ ಸ್ಪೀಡಾಗಿ ಹೋಗ್ತಕ್ಕಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಇರುತ್ತೆ. ಸ್ವಲ್ಪ ಎಲ್ಲೋ ಒಳಗಡೆ ಒಂದು ರೀತಿಯಾದಂಥ ಏನೋ ಆಗಿಬಿಡ್ತದೆ ಕುಟುಂಬಕ್ಕೆ ಅನ್ನೋ ರೀತಿಯಾದಂಥ, ಕುಟುಂಬಕ್ಕೆಲ್ಲೋ ತೊಂದರೆ ಆಗುತ್ತೆ, ನಿಮಗೆಲ್ಲ ಕುಟುಂಬಕ್ಕೆಲ್ಲೋ ತೊಂದರೆ ಆಗುತ್ತೆ ಅನ್ನೋ ರೀತಿಯಾದಂಥದ್ದು, ಅಥವಾ ಕುಟುಂಬದಲ್ಲೇನೋ ಸಣ್ಣದಾಗಿ ಆಗುವಂಥ ವ್ಯತ್ಯಾಸಗಳು ಸ್ವಲ್ಪ ಒತ್ತಡವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಪ್ರಯಾಣ ಸ್ವಲ್ಪ ಜಾಗ್ರತೆಯಿಂದ ಹೋಗಿ, ಸಣ್ಣ ಪುಟ್ಟದಾಗಿ ವ್ಯತ್ಯಾಸಗಳನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರುವುದು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ವಿದ್ಯಾಭ್ಯಾಸ ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ಇನ್ನೊಂದೇನಂತಂದರೆ ನಿಮಗೆ ವೃಷಭ ರಾಶಿನೊಳಗೆ ಲಕ್ಷ್ಮೀ ಯೋಗದಲ್ಲಿ ಕುಂತಿದೆ ಈ ವಾರ. ಹಾಗಾಗಿ ಲಕ್ಷ್ಮೀ ಯೋಗ ಅಂತಕ್ಕಂಥದ್ದು ನಿಮಗೆ ಈ ವಾರ ವರ್ಕ್ ಆಗೋದ್ರಿಂದ ಒಳ್ಳೆಯ ಲಾಭ, ಆರ್ಥಿಕ ಅಭಿವೃದ್ಧಿಯನ್ನು ಮತ್ತು ಕೆಲವೊಂದು ಆರ್ಥಿಕ ಸಮಸ್ಯೆಗಳಿಂದ ಬಿಡುಗಡೆ ಆಗ್ತಕ್ಕಂಥ ಸ್ಥಿತಿಯೂ ಕೂಡ ಪ್ರಾಪ್ತಿ ಇದೆ. ಅಂದರೆ ಬಂದಿದ್ದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಸೇವಿಂಗ್ಸ್ ಆಗುವಂಥ ರೀತಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿ ಕಂಡುಬರುತ್ತೆ. ಮಕ್ಕಳಿಂದ ಒತ್ತಡವೂ ಇದೆ, ಲಾಭವೂ ಕೂಡ ಬರುತ್ತೆ ಅಂತಕ್ಕಂಥದ್ದು. ಆರೋಗ್ಯ ಸುಧಾರಣೆ ಇದೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆರೋಗ್ಯ ಸಂಬಂಧಪಟ್ಟಂತೆ ಏನಂಥ ಗಂಭೀರವಾದ ಸಮಸ್ಯೆಗಳೇನು ಈ ವಾರದಲ್ಲಿ ಇರೋದಿಲ್ಲ. ಶತ್ರುಗಳ ಉಪಟಳದಿಂದಲೂ ತಪ್ಪಿಸ್ಕೊಳ್ತೀರಿ. ಸಾಲವನ್ನು ತೀರಿಸುವಂಥ ಸ್ಥಿತಿ ಅಥವಾ ಸಾಲಗಾರರ ಕಾಟದಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳು ಕೂಡ ಇದೆ. ಶುಭ ಕಾರ್ಯ ಪ್ರಯತ್ನ ಅದ್ಭುತ. ನನ್ನ ಪ್ರಕಾರ ಪ್ರಯತ್ನ ಮಾಡಿದರೆ ಒಳ್ಳೆಯ ಕಾಲಾವಧಿ ಕೂಡಿ ಬರುತ್ತೆ. ಅದರಲ್ಲೂ ಕೂಡ ಕುಜದಶೆ, ರವಿಭಕ್ತಿ, ಗುರು ಅಂತರ್ಭಕ್ತಿ ನಡೀತಾ ಇದ್ದರೆ ಈ ಮೂರರ ಕಾಂಬಿನೇಷನ್ ದಶಾಭಕ್ತಿನಲ್ಲಿ ಈ ವಾರ ನಡೆದರೆ ನಿಮಗೆ ವೃಷಭ ಲಗ್ನವಾಗಿ ಖಂಡಿತ ಈ ಒಂದು ಸಂದರ್ಭದಲ್ಲಿ ಈ ವಾರದಲ್ಲೇ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗುವಂಥ ಸ್ಥಿತಿ ಬರುತ್ತೆ. ಪಾಲುದಾರಿಕೆ ವ್ಯವಹಾರ ಪರವಾಗಿರೋಲ್ಲ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಬಟ್ ಸಂಗಾತಿಯ ನಡವಳಿಕೆ, ಯಾರು ಮದುವೆ ಆಗಿ ಸಂಸಾರ ಜೀವನದಲ್ಲಿ ಸಾಗಿಸ್ತಾ ಇದ್ದಾರೋ ಸಂಗಾತಿಯ ನಡವಳಿಕೆ ಸ್ವಲ್ಪ ನಿಮಗೆ ತ್ರಾಸು ತರಬಹುದು. ಅವರ ನೇರ ವ್ಯಕ್ತಿತ್ವ, ಹಠ ಅಂತಕ್ಕಂಥ ಒಂದು ಪ್ರವೃತ್ತಿ ಸ್ವಲ್ಪ ಸಮಸ್ಯೆಯನ್ನು ತರಬಹುದು, ಒತ್ತಡವನ್ನು ತರಬಹುದು. ಭಾಗ್ಯ ಪ್ರಭಾವ, ಪಿತ್ರಾರ್ಜಿತ ಆಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಶುಭಪ್ರದವಾದಂಥ ಒಂದು ಸೂಚನೆಗಳು ಸಿಗೋದಕ್ಕೆ ದಾರಿಯಾಗುತ್ತೆ. ಮತ್ತು ತಂದೆಯ ಸಹಕಾರ ಸಿಗುವಂಥ ಪರಿಸ್ಥಿತಿಗಳು ಬರಬಹುದು. ಅಥವಾ ತಂದೆಯ ಸಹಕಾರ ಸಿಗಲಿಲ್ಲ ಅಂದರೂ ರಾಜಕೀಯ ವ್ಯಕ್ತಿಗಳಿಂದಲೋ ಸರ್ಕಾರಿ ಅಧಿಕಾರಿಗಳಿಂದಲಾದರೂ ಆಗ್ಬೋದು, ಅಥವಾ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿಗಳಿಂದಲೋ ಯಾವುದೋ ಒಂದು ರೀತಿಯಲ್ಲಿ ಅನುಕೂಲವನ್ನು ನೋಡ್ತಕ್ಕಂಥ ಪರಿಸ್ಥಿತಿಯಂತೂ ಕೂಡ ಇದೆ. ಮಾಡಿದಂಥ ಶ್ರಮಕ್ಕೆ ಅಥವಾ ಮಾಡಿದಂಥ ಉದ್ಯೋಗಕ್ಕೆ, ಕರ್ತವ್ಯಕ್ಕೆ ತಕ್ಕದಾದಂಥ ಒಂದು ಪ್ರತಿಫಲ ಅಂತಕ್ಕಂಥದ್ದು ಸಿಗೋದಕ್ಕೆ ದಾರಿಯಾಗ್ತದೆ. ಅದರ ಜೊತೆಯಲ್ಲಿ ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾಯಿದ್ದೀರಿ, ವರ್ಗಾವಣೆಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾಯಿದ್ದರಿಂದಾಗ ಸ್ವಲ್ಪ ಅನುಕೂಲದ ಸ್ಥಿತಿ.
ಕೆಲವೊಂದು ಕುಟುಂಬದಲ್ಲಾಗ್ತಕ್ಕಂಥ ಕೆಲವೊಂದು ಬದಲಾವಣೆಗಳು ಅಂತಕ್ಕಂಥದ್ದು ನಿಮಗೆ ಮಾನಸಿಕವಾಗಿ ಒತ್ತಡವನ್ನು ತಂದು ನಿದ್ರಾಭಂಗವನ್ನು ಮಾಡಬಹುದು. ಅಥವಾ ಯಾವುದೋ ಇರಲಾರದಂಥ ಒಳಗಡೆನ ಒಂದು ಒತ್ತಡವನ್ನು ತಲೆಗೆ ಹಾಕ್ಕೊಂಡು ತುಂಬ ಒದ್ದಾಟಕ್ಕೆ ಸಿಕ್ಕಾಕ್ಕೊಂಡು ನಿದ್ರೆ ಇಲ್ಲದಂಗೆ ಮಾಡಿಕೊಳ್ಳುವಂಥ ಸ್ಥಿತಿ ಇರುತ್ತೆ. ನೀವೇ ಮಾಡಿಕೊಳ್ತಕ್ಕಂಥ ವೃಷಭ ರಾಶಿನವರು ಪರಿಹಾರ ಏನು ಮಾಡಿಕೊಳ್ಬೇಕು? ವೆಂಕಟೇಶ್ವರನೇ ತುಳಸಿ ಸಮರ್ಪಣೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ವೃಷಭ ರಾಶಿನವ್ರಿಗೆ. ಇನ್ನು ಮಿಥುನ ರಾಶಿನವ್ರಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಾಧಿಪತಿ ವಕ್ರನಾಗಿದ್ದಾನೆ ಅಂತಂದಾಗ, ವಕ್ರ ಆಗ್ತದೆ ಎಂದಾಗ ಸಾಮಾನ್ಯವಾಗಿ ವಿರುದ್ಧ ಫಲಗಳನ್ನು ನೋಡಬೇಕಾಗತ್ತೆ. ಆದರೆ ವಿರುದ್ಧ ಫಲಗಳು ಸಿಗೋದಿಲ್ಲ ಈ ಸಂದರ್ಭ, ಈ ವಾರ ಮಾತ್ರ. ಬುಧ ವಕ್ರನಾಗಿದ್ರೂ ಕೂಡ, ಯಾಕೆಂದರೆ ಸೋಮವಾರ ವಕ್ರ ಆಗ್ತಾನೆ ಬುಧ. ರಾಷ್ಟ್ರಾಧಿಪತಿ ವಕ್ರ ಅಂದಾಗ ಎಲ್ಲ ಉಲ್ಟ ಹೊಡಿಬೇಕು. ಬಟ್ ಈ ಸರಿ ಹಂಗಾಗೋದಿಲ್ಲ. ನಿಮಗೆ ಶುಭ ಫಲವನ್ನೇ ನೋಡುವಂಥ ಪರಿಸ್ಥಿತಿ ಬರುತ್ತೆ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು, ಅನುಕೂಲವನ್ನು ಮತ್ತು ಒಂದು ಪ್ರಗತಿಯನ್ನು ಕಾಣತಕ್ಕಂಥ ಪರಿಸ್ಥಿತಿಗಳು ಬುಧ ರಾಷ್ಟ್ರಾಧಿಪತಿ ವಕ್ರನಾಗ್ತಾ ಇರೋದ್ರಿಂದ ನಿಮಗೆ ಪ್ರಾಪ್ತಿಯಾಗ್ತದೆ. ಜಯವನ್ನು ಸಾಧಿಸ್ತಕ್ಕಂಥದ್ದು, ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳು ಪ್ರಾಪ್ತಿಯಾಗುವಂಥ ಸಂದರ್ಭಗಳಿದೆ. ಆದರೆ ನಿಮ್ಮೊಳಗಡೆನೇ ಏನೋ ಒಂದು ರೀತಿಯಾದಂಥ ಒಳಿತು ಕೆಡಕುಗಳನ್ನು ದ್ವಂದ್ವದ ಸ್ಥಿತಿಯಿಂದ ಸ್ವಲ್ಪ ಏನೋ ಒಂಥರ ಅಭದ್ರತೆಯ ಒಂದು ಭಾವ, ಒತ್ತಡದ ಭಾವವನ್ನು ಅನುಭವಿಸಬಹುದು. ಅದು ಒಟ್ಟಿನಲ್ಲಂತೂ ಸೇವಿಂಗ್ಸು, ಆರ್ಥಿಕ ಸ್ಥಿತಿ ಉತ್ತಮವಾಗ್ತಕ್ಕಂಥದ್ದು, ಕೌಟುಂಬಿಕ ಸ್ಥಿತಿ ಉತ್ತಮವಾಗುವಂಥ ಸ್ಥಿತಿ, ರೋಗಬಾಧೆಯಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳು, ಶತ್ರುಕಾಟದಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳು, ಉದ್ಯೋಗ ಪ್ರಗತಿಯನ್ನು ನೋಡ್ತಕ್ಕಂಥದ್ದು, ಬಡ್ತಿಗೆ ಸಂಬಂಧಪಟ್ಟಂಥ ಅನುಕೂಲವಾಗ್ತಕ್ಕಂಥದ್ದು, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವ್ರಿಗೆ ಅನುಕೂಲವಾಗ್ತಕ್ಕಂಥ ಸಂದರ್ಭ ಎಲ್ಲವೂ ಕೂಡ ಪ್ರಾಪ್ತಿ ಇದೆ. ಆದರೆ ಅತಿಯಾದಂಥ ಒಳ್ಳೆಯತನ ಅಥವಾ ತುಂಬ ಕರುಣೆಯನ್ನು ತೋರಿಸ್ತಕ್ಕಂಥ ಕೆಲವೊಂದು ವ್ಯವಹಾರಗಳು ಕೈ ಕೊಡ್ತದೆ, ನಷ್ಟವನ್ನು ತೋರಿಸ್ತದೆ. ಪ್ರಯಾಣ ನಷ್ಟಗಳಾಗ್ತಕ್ಕಂಥ ಸ್ಥಿತಿ ಕಂಡುಬರುವಂಥದ್ದು, ಧೈರ್ಯಗುಂದುವಂಥ ಸಂದರ್ಭಗಳು ಬರಬಹುದು. ಅಂದರೆ ಒಳಗಡೆ ಏನೋ ನೆಗೆಟಿವ್ ಫೀಲ್ ಅನುಭವಕ್ಕೆ ಒಳಗಾಗುವಂಥ ಸ್ಥಿತಿ ಎಲ್ಲವೂ ಕೂಡ ಕಂಡುಬರುತ್ತೆ. ವಿದ್ಯಾ ಪ್ರಗತಿಯನ್ನು ನೋಡ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಅನುಕೂಲದ ಒಂದು ಸ್ಥಿತಿ, ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲವೋ ಗಾಬರಿಯಾಗ್ತಕ್ಕಂಥ ಸಂದರ್ಭಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಮಕ್ಕಳಿಂದ ಸ್ವಲ್ಪ ಸೇವಿಂಗ್ಸ್ ಆಗ್ತಕ್ಕಂಥದ್ದು, ಪ್ರೀತಿ ಪಾತ್ರರಿಂದ ಸ್ವಲ್ಪ ಆರ್ಥಿಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರುವಂಥದ್ದುಂಟು. ಆರೋಗ್ಯ ಸ್ವಲ್ಪ ಜಾಗ್ರತೆಯಿಂದಿರಬೇಕಾಗತ್ತೆ. ಸ್ವಲ್ಪ ಮೈಕೆ ನೋವು, BP ಸಂಬಂಧಪಟ್ಟಂಥ ವ್ಯತ್ಯಾಸ, ಎಕ್ಸಸ್ ಆಫ್ ಹೀಟ್ ಜಾಸ್ತಿ ಆಗುವಂಥದ್ದು, ಪಿತ್ತದೋಷಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಸ್ವಲ್ಪ ಗಂಟಲಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಗಂಟಲು ಅಥವಾ ನಾಲಿಗೆ ಹುಣ್ಣಾಗ್ತಕ್ಕಂಥದ್ದು, ಇಂಥವಿದೇನಾದರೂ ನಿಮಗೆ ಈ ವಾರದಲ್ಲಿ ನೋಡಬಹುದು. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಶುಭ ಕಾರ್ಯ ಪ್ರಯತ್ನ ಸ್ವಲ್ಪ ಅನಾನುಕೂಲ, ದಾಂಪತ್ಯ ಅಸೌಖ್ಯ ಇರುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ, ಗುರುವಿನ ಪ್ರಭಾವ ಸ್ವಲ್ಪ ಇನ್ನೂ ಕೆಲವು ದಿವಸಗಳಂಗಿರುತ್ತೆ. ದಾಂಪತ್ಯದ ಅತೃಪ್ತಿ ಅಂತಕ್ಕಂಥದ್ದು ನಿಮಗೆ ಸಾಮಾನ್ಯವಾಗಿ ಬಹಳಷ್ಟು ದಿವಸ, ಸುಮಾರು 1.5-2 ತಿಂಗಳ ಕಾಲ ಮಾತ್ರ ಇದ್ದೇ ಇರುತ್ತೆ. ಯಾರಿಗೆ? ಮಿಥುನ ರಾಶಿನವರಿಗೆ. ದಾಂಪತ್ಯದಲ್ಲಿ ಒಂದು ತೃಪ್ತಿಕರವಾದಂಥ ವಾತಾವರಣ ಇರೋದಿಲ್ಲ. ಅಷ್ಟಮ ಪ್ರಭಾವ, ಉದ್ಯೋಗ ಒತ್ತಡಗಳಿರ್ತದೆ. ಬಟ್ ಆದರೂ ನಿಭಾಯಿಸ್ತೀರಿ, ಗುರುವಿನ ದೃಷ್ಟಿ ಇದೆ, ಆದರೂ ಕೂಡ ನಿಭಾಯಿಸ್ತೀರಿ. ಕೊಟ್ಟಂಥ ಜವಾಬ್ದಾರಿಯನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಮಿಥುನ ರಾಶಿನವ್ರು ನೋಡ್ತೀರಿ. ಪರಿಹಾರ ಎಲ್ಲವೂ ಚೆನ್ನಾಗಿರುತ್ತೆ, ಬಟ್ ಕೊನೆಗೆ ನೋಡಿದರೆ 0 ಅಂತಕ್ಕಂಥ ರೀತಿಯಲ್ಲಿ ಕಂಡುಬರುತ್ತೆ. ಎಲ್ಲವೂ ಸುಸೂತ್ರವಾಗಿ ಆಗುತ್ತೆ, ಆದರೂ ಕೂಡ ಇನ್ನೂ ಒಂದೇನೋ ಆಗಬೇಕಾಗಿತ್ತು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ನಿಲ್ಲುತ್ತೆ. ಈ ಪರಿಸ್ಥಿತಿಯನ್ನು ಈ ವಾರ ಮಿಥುನ ರಾಶಿನವರು ಎದುರಿಸ್ತೀರಿ. ಪರಿಹಾರ ಸಾಧ್ಯವಾದಷ್ಟು ನಿಮ್ಮ ಕುಲದೇವತಾ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕಟಕ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಕಟಕ ರಾಶಿನವ್ರಿಗೆ ಈ ವಾರ ಗಜಕೇಸರಿಯ ಪ್ರಭಾವ ವಾರ ಮಧ್ಯಭಾಗ. ಹಾಗಾಗಿ ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳು, ಮಾನಸಿಕವಾದಂಥ ಉತ್ಸಾಹ ಎಲ್ಲವೂ ಕೂಡ ಪ್ರಾಪ್ತಿಯಾಗಬೇಕು ವಾರ ಮಧ್ಯಭಾಗದಲ್ಲಿ. ವಾರ ಅಂತ್ಯ ಸ್ವಲ್ಪ ನಿಮಗೆ ಕಷ್ಟಕರವಾಗಬಹುದು ಕಟಕ ರಾಶಿನವರು ವಾರಾಂತ್ಯ. ಬಟ್ ಆದರೂ ಒತ್ತಡದಿಂದ ಮುಕ್ತರಾಗ್ತೀರಾ ಅಂತಂದರೆ ಇಲ್ಲ, ಒತ್ತಡ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಶತ್ರುಗಳ ಉಪಟಳ ಅಂತಕ್ಕಂಥದ್ದು ಗಾಢಾಟವನ್ನು ಕೊಡುತ್ತದೆ.
ಸಾಲದ ಒತ್ತಡ ಜಾಸ್ತಿ ಆಗುವಂಥದ್ದು, ಶತ್ರುಗಳ ಒತ್ತಡ ಜಾಸ್ತಿ ಆಗುವಂಥದ್ದು, ನಾಳೆ ಭವಿಷ್ಯದಲ್ಲಿ ಏನೋ ಆಗುತ್ತೆ ಅನ್ನೋ ರೀತಿಯ ಆತಂಕದ ಒತ್ತಡ ಜಾಸ್ತಿ ಆಗುವಂಥದ್ದು. ಒಟ್ಟಿನಲ್ಲಿ ಸಮಾಧಾನವಾಗಿ ಇರೋದಕ್ಕೆ ಬಿಡೋದಿಲ್ಲ. ಆ ಗುರುವೇ ಅಂಥದ್ದು, ರಾಶಿನಲ್ಲಿದ್ದಾಗ ಅಥವಾ ಲಗ್ನದಲ್ಲಿದ್ದಾಗ ಸಮಾಧಾನವಾಗಿ ಇರೋದಕ್ಕೆ ಬಿಡೋದಿಲ್ಲ. ಇಷ್ಟು ತಿಂದರೆ ಇನ್ನಷ್ಟು ತಿನ್ನಬೇಕು, ಇಷ್ಟು ತಿಂದರೆ ಇನ್ನಷ್ಟು ತಿನ್ನಬೇಕು ಅನ್ನೋ ರೀತಿಯಲ್ಲಿ ಅತೃಪ್ತಿಯ ಭಾವದಲ್ಲೇ ನಿಲ್ಲಿಸ್ತಾನೆ. ಹಂಗಾಗಿ ಮಾನಸಿಕವಾಗಿ ಒತ್ತಡಕ್ಕೆ ಸಿಕ್ಕಾಕ್ಕೊಳ್ಬೇಕು. ಬಟ್ ಆದರೂ ಗುರುವಿನ ದೃಷ್ಟಿ ಲಗ್ನಾಧಿಪತಿ ಅಥವಾ ರಾಷ್ಟ್ರಾಧಿಪತಿಯ ಮೇಲೆ ಕಟಕ ರಾಶಿನಾಗಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಈ ವಾರ ಒಳ್ಳೆಯ ಫಲವನ್ನು ನೋಡುವಂಥ ಪರಿಸ್ಥಿತಿಗಳನ್ನು ವಾರ ಮಧ್ಯಭಾಗದಲ್ಲಿ ನೋಡ್ತೀರಿ. ಆರ್ಥಿಕವಾಗಿ ಸೇವಿಂಗ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೌಟುಂಬಿಕವಾದಂಥ ಒತ್ತಡಗಳು ಜಾಸ್ತಿ ಆಗ್ತದೆ. ಕುಟುಂಬದಿಂದ ಸ್ವಲ್ಪ ಅವಮಾನಗಳು ಬರ್ತಕ್ಕಂಥದ್ದು, ನಿರೀಕ್ಷೆ ಮಾಡಲಾರದಂಥ ಕೆಲವೊಂದು ಘಟನೆಗಳನ್ನು ಕುಟುಂಬದಲ್ಲಿ ನೋಡುವಂಥ ಸ್ಥಿತಿ, ಮಾತಿನಿಂದ ಕಲಹಗಳು ಜಾಸ್ತಿ ಆಗುವಂಥದ್ದು, ಸರ್ಕಾರಿ ಅಧಿಕಾರಿಗಳಿಂದ ರಾಜಕೀಯ ವ್ಯಕ್ತಿಗಳಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು ಉತ್ತಮ. ಎಲ್ಲೋ ತಾಪತ್ರಯಕ್ಕೆ ಅಥವಾ ಕಷ್ಟಕ್ಕೆ ನೂಗ್ತಾರೆ ನಿಮ್ಮನ್ನು. ಹಾಗಾಗಿ ಸ್ವಲ್ಪ ಬಂಧುಗಳು ಶತ್ರುಗಳಾಗುವಂಥ ಪರಿಸ್ಥಿತಿಗಳು ಕಂಡುಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುತ್ತೆ. ಯಾಕೆಂದರೆ ಈ ರಾಶಿಗೆ ಶತ್ರುವಾದಂಥನು ಬಲವಾಗ್ತಾನೆ. ಹಾಗಾಗಿ ಏನಾಗುತ್ತೆ, ಅವನು ಕಾಟ ಜಾಸ್ತಿ ಕೊಡ್ತಾನೆ. ಬಂಧುಗಳ ಕಾಟ ಜಾಸ್ತಿ ಆಗುತ್ತೆ, ಬಂಧುಗಳ ಒತ್ತಡ ಜಾಸ್ತಿ ಆಗುತ್ತೆ, ಶತ್ರುಗಳ ಒತ್ತಡ ಜಾಸ್ತಿ ಆಗುತ್ತೆ. ಬಂಧುಗಳು ಶತ್ರುಗಳಾಗಿ ಪರಿವರ್ತನೆ ಆಗ್ತಕ್ಕಂಥ ಸ್ಥಿತಿ, ತುಂಬ ಆತ್ಮೀಯರಿದ್ದಿರ್ತಕ್ಕಂಥವ್ರು ಇದಕ್ಕಿದ್ದಂಗೆ ಮುಖ ಸಿಂಟಿಸ್ಕೊಳ್ತಕ್ಕಂಥ ಸ್ಥಿತಿ ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುತ್ತೆ. ವಿದ್ಯಾಭ್ಯಾಸ ಎಲ್ಲೋ ಸಮಸ್ಯೆ ಸಿಕ್ಕಾಕ್ಕೊಳ್ಬಹುದು. ವಿದ್ಯಾಭ್ಯಾಸ ಜಾಗ್ರತೆ. ಸ್ಥಿರಾಸ್ತಿ ವ್ಯವಹಾರ ಈ ಸಂದರ್ಭ ಉತ್ತಮ ಅಲ್ಲ. ಸ್ಥಿರಾಸ್ತಿ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು, ತಾಯಿಯೊಂದಿಗೆ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಮತ್ತು ಪಂಚಮಾಧಿಪತಿ ಒಬ್ಬ ನಿಮಗೆ ಬಹಳ ಬಲವಾಗಿದ್ದಾನೆ. ಪಂಚಮಾಧಿಪತಿ ಬಲವಾಗಿದ್ದನ್ನು ಕೂಡ ಆ ಕುಳಿತಿರ್ತಕ್ಕಂಥ ಪ್ರಭಾವಕ್ಕೊಳಗಾಗಿರೋದ್ರಿಂದ ಮಕ್ಕಳಿಂದ ಲಾಭವಾಗಬೇಕು, ಬಟ್ ನಿರೀಕ್ಷಿತ ಪ್ರಮಾಣದಲ್ಲಿ ಆಗೋದಿಲ್ಲ. ಕೆಲಸ ಕಾರ್ಯಗಳಾಗಬೇಕು, ಭಾಳ ಪರ್ಫೆಕ್ಟಾಗಿ ಮಾಡ್ತೀರಿ, ಟೈಮಿಗೆ ಕರೆಕ್ಟಾಗಿ ಮಾಡ್ತೀರಿ, ಬಟ್ ಅದರ ಪ್ರತಿಫಲ ಅಂತಕ್ಕಂಥ ನಿಮಗೆ ಸಿಗದಂಥ ರೀತಿಯಲ್ಲಿ ಎಲ್ಲೋ ಕುತಂತ್ರಗಳು ನಡೆಯುವಂಥ ಸಾಧ್ಯತೆಗಳು. ಎಮೋಷನಲ್ ಆಗಿ ತೆಗೆದುಕೊಂಡ ನಿರ್ಧಾರಗಳೆಲ್ಲವೂ ಕೂಡ ಫೇಲ್ಯೂರ್ ಆಗುತ್ತೆ, ನಷ್ಟವನ್ನು ತರ್ತದೆ ಈ ವಾರ. ಆರೋಗ್ಯ ಜಾಗ್ರತೆ. ಅದರಲ್ಲೂ ಕೂಡ ಈ ಡಸ್ಟ್ ಅಲರ್ಜಿ ಇರುವಂಥವ್ರು ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿರ್ತಕ್ಕಂಥವ್ರು, ಸ್ವಲ್ಪ ಕಾಲು ನೋವು, ಜಾಯಿಂಟ್ಸ್ ಪೇಯ್ನು, ಮೂಳೆ ಸಂಬಂಧಪಟ್ಟಂಥ ಸಮಸ್ಯೆ, ಗ್ಯಾಂಗ್ರೀನ್ ಸಮಸ್ಯೆ, ಇಂಥ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಶುಗರ್ ಏನಾದ್ರು ಸಣ್ಣ ಪಟ್ಟದಾಗಿ ಪೆಟ್ಟು ಮಾಡಿಕೊಂಡು ಗಾಯ ಆಗಿರ್ತದಲ್ಲ, ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಅಲ್ಲೇನೋ ಒಂದು ಸಣ್ಣ ವ್ಯತ್ಯಾಸ ಆಗಬಹುದು. ಹಾಗಾಗಿ ಅಥವಾ ಜಾಸ್ತಿ ಆಗುವಂಥ ಸ್ಥಿತಿ ಬರುವಂಥದ್ದು. ಶುಭ ಕಾರ್ಯ ಪ್ರಯತ್ನ ಉತ್ತಮವಿಲ್ಲ ಈ ವಾರ ಅಷ್ಟೊಂದು. ರಾಹು ನಿಮ್ಮನ್ನು ಕಂಪ್ಲೀಟ್ ಕೆಡಿಸಿದ್ದಾನೆ. ಅಷ್ಟಮ ರಾಹು ಅಲ್ಲ, ಕಂಪ್ಲೀಟ್ ಕೆಡಿಸಿದ್ದಾನೆ. ಏನೋ ಒಂದು ಅಪವಾದ ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ತಂದು ನಿಲ್ಲಿಸ್ಬಿಡ್ತಾನೆ. ವಾರ ಅಂತ್ಯ ತುಂಬ ಜಾಗ್ರತೆಯಿಂದ ಇರಬೇಕಾಗತ್ತೆ. ಭಾಗ್ಯಾಧಿಪತಿ ಬಲವಾಗಿಲ್ಲ. ಆ ಸ್ಥಿತಿನಲ್ಲಿದ್ದರೂ ಕೂಡ ತುಂಬ ನಿಧಾನ, ತುಂಬ ಸ್ಲೋ. ನಾಳೆಯ ಬಗ್ಗೆ ತುಂಬ ತಲೆ ಕೆಡಿಸ್ಕೊತೀರಿ. ಆ ತಲೆ ಕೆಡಿಸ್ಕೊಂಡು ತಲೆಗೆ ಹಾಕ್ಕೊಂಡು ತುಂಬ ಒದ್ದಾಟಕ್ಕೆ ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ದಶಮಾಧಿಪತಿ ಲಾಭ ಪರ್ಫೆಕ್ಟ್ ಇರುತ್ತೆ, ಕೆಲಸ ಅಂತೂ ಪರ್ಫೆಕ್ಟ್ ಇರುತ್ತೆ, ಫಲ ನಿಮಗೆ ಪ್ರಾಪ್ತಿ ಇಲ್ಲ ಅಷ್ಟೇ. ಈ ರೀತಿಯಲ್ಲಿ ಕಟಕ ರಾಶಿಯವರಿಗೆ ವಾರದ ಗ್ರಹಗತಿಗಳ ಕಾಂಬಿನೇಷನ್ ಇರತಕ್ಕಂಥದ್ದು. 3 ಗ್ರಹಗಳು ಶುಭವಾಗಿ ಕುಳಿತಿದ್ದನ್ನು ರಾಶಿನಲ್ಲಿ ಅವರು ನಿಮಗೆ ವರದಾನವನ್ನು ಕೊಡುವಂಥ ರೀತಿಯಲ್ಲಿ ಇಲ್ಲ. ನಿಮ್ಮಿಂದ ಬೇರೆಯವರಿಗೆ ವರದಾನ ಅಥವಾ ನಿಮ್ಮಿಂದ ಬೇರೆಯವರಿಗೆ ಅನುಕೂಲವಾಗುವಂಥ ಸ್ಥಿತಿಯಲ್ಲಿ ಗ್ರಹಗತಿಗಳಿದೆ. ಕಟಕ ರಾಶಿಯವರಿಗೆ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ಒಂದು ಸ್ವಲ್ಪ ಹಾಲನ್ನು ಪುಟ್ಟ ಮಕ್ಕಳಿಗೆಲ್ಲರೂ ಕೊಡಿ, ಅಥವಾ ಯಾವುದಾದ್ರು ಅನಾಥಾಶ್ರಮಗಳು ಇದ್ದರೆ ಪುಟ್ಟ ಮಕ್ಕಳಿಗೆ ಸಂಬಂಧಪಟ್ಟಂತೆ ಅಂಥ ಆಶ್ರಮಕ್ಕೆ ಹಾಲನ್ನು ದಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿನವ್ರಿಗೆ ಸಾಮಾನ್ಯವಾಗಿ ಏನಾಗುತ್ತೆ, ಗುರುಬಲ ಇಲ್ಲ, ಹೋಯ್ತಪ್ಪ ನಮ್ಮ ಪರಿಸ್ಥಿತಿ ಅಷ್ಟೇನಪ್ಪ ಅನ್ನೋ ರೀತಿಯಲ್ಲಿ ಇರುತ್ತೆ. ಬಟ್ ಇಲ್ಲ, ಆ ರೀತಿಯಲ್ಲಿ ಇರೋದಿಲ್ಲ. ಈ ವಾರ ಒಳ್ಳೆಯ ಫಲವನ್ನೇ ನೋಡ್ತೀರಿ ನೀವು, ಅಂಥ ಮೈನಸ್ ಅನ್ನೋ ರೀತಿಯಲ್ಲಿ ಇರೋದಿಲ್ಲ. ಲಾಭವಾಗ್ತಕ್ಕಂಥ ಕಂಡೀಷನ್ಸ್ ಇರುತ್ತೆ. ಯಾಕೆಂದರೆ ಲಾಭಕ್ಕೆ ವಕ್ರ ಕುಟುಂಬಾಧಿಪತಿ ಮತ್ತು ಲಾಭಾಧಿಪತಿಯಾದಂಥ ವಕ್ರನಾಗಿ ಬಲವಾಗಿ ಕುಳಿತಿದ್ದಾನೆ. ಅದರಲ್ಲೂ ಕೂಡ ಶುಭಕರ್ತರಿ ಯೋಗಕ್ಕೊಳಗಾಗ್ತಾನೆ. ಅದರಲ್ಲೂ ಕೂಡ 2 ಶುಭ ಗ್ರಹಗಳ ಜೊತೆಯಲ್ಲಿದ್ದಾನೆ. ಹಾಗಾಗಿ ನಿಮಗೆ ಪ್ರತಿಫಲಾಫಲಗಳು ಅಂತಕ್ಕಂಥದ್ದು ಸ್ವಲ್ಪ ಅನುಕೂಲವೇ ಆಗಬೇಕು, ಶುಭಪ್ರದವೇ ಆಗಬೇಕು, ಶುಭವೇ ಆಗಬೇಕು, ಎಲ್ಲವೂ ರೀತಿಯಾದಂಥ ಸ್ಥಿತಿ ಇರುತ್ತೆ. ಆದರೆ ನಿಮ್ಮ ಇನ್ನರ್ ಫೀಲಿಂಗ್ ಇದೆಯಲ್ಲ,
ಒಂದು ಆತ್ಮ ಸಂಕಟ ಅಂತಕ್ಕಂಥ ರೀತಿಯಲ್ಲೋ, ಆತ್ಮ ಅಭದ್ರತೆ ಅಂತಕ್ಕಂಥ ರೀತಿಯಲ್ಲೋ, ಹೇಳಿಕೊಳ್ಳಲಾರದಂಥ ಕೆಲವೊಂದು ಗೊಂದಲದ ಸ್ಥಿತಿಗತಿಗಳು ಇಂಥವು ಸ್ವಲ್ಪ ಎಲ್ಲೋ ನಿಮಗೆ ಡಿಸ್ಟರ್ಬ್ ಮಾಡಬಹುದು. ಬಟ್ ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಚಟುವಟಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಪ್ರದವೇ. ಯಾವುದೋ ನಿಮಗೆ ಶಾಪವಾಗುವಂಥ ರೀತಿಯಲ್ಲಿ ಕರ್ಮವನ್ನು ಮಾಡೋದಿಲ್ಲ, ಯಾರಿಗೂ ನೋವಾಗುವಂಥ ರೀತಿಯಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಿಲ್ಲ. ಎಲ್ಲವೂ ಕೂಡ ಸ್ವಚ್ಛ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುತ್ತೆ. ಸಿಂಹರಾಶಿನವ್ರಿಗೆ ಆರ್ಥಿಕವಾದಂಥ ಸ್ಥಿತಿಯೂ ಕೂಡ ಚೆನ್ನಾಗಿರುತ್ತೆ. ಸಾಲ ಕೇಳಿದ್ದೀರಿ, ಎಲ್ಲೋ ಅಪ್ಲೈ ಮಾಡಿದ್ದೀರಿ ಅಂದರೆ ಅಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಕಂಡುಬರುತ್ತೆ. ಮಕ್ಕಳಿಂದ ಸ್ವಲ್ಪ ಖರ್ಚು ಜಾಸ್ತಿ ಬರುವಂಥ ಸ್ಥಿತಿಯನ್ನು ಕಾಣ್ತದೆ. ಮಕ್ಕಳಿಂದ ಬಂದಂಥ ಲಾಭ ಅಲ್ಲೇ ಮಕ್ಕಳಿಗೋಸ್ಕರವಾಗಿ ಹೋಗುವಂಥ ಸ್ಥಿತಿ ಎಲ್ಲವೂ ಕೂಡ ಕಂಡುಬರುವಂಥದ್ದು ಈ ಸಂದರ್ಭದಲ್ಲಿ ಇರುವಂಥದ್ದು ಉಂಟು. ಈ ಸ್ಥಿರಾಸ್ತಿ ವ್ಯವಹಾರಗಳು, ಭೂಮಿ ವ್ಯವಹಾರಗಳು ತುಂಬ ಚೆನ್ನಾಗಿರುತ್ತೆ. ಫ್ಯಾಕ್ಟ್ರಿ, ರಿಯಲ್ ಎಸ್ಟೇಟು, ಎಲೆಕ್ಟ್ರಿಕಲ್ ಈ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಲಾಭ. ಮತ್ತು ಸರ್ಕಾರಿ ಅಧಿಕಾರಿಗಳು, ಕಾಂಟ್ರಾಕ್ಟ್ದಾರರು, ಕಮಿಷನ್ ವ್ಯವಹಾರಸ್ಥರು ಇವರೆಲ್ಲರಿಗೂ ಕೂಡ ಒಳ್ಳೆಯ ಫಲವನ್ನು ಈ ವಾರದಲ್ಲಿ ನೋಡುವಂಥ ಸ್ಥಿತಿಯಲ್ಲೂ ಕೂಡ ಕಂಡುಬರುತ್ತೆ. ಸಿಂಹರಾಶಿನವ್ರಿಗೆ ಸಾಮಾನ್ಯವಾಗಿ ಈ ಸಂದರ್ಭ ಹೇಳಬಾರ್ದು, ಹೇಳಿದ್ರೆ ತಪ್ಪಾಗಬಹುದು, ಆದರೂ ಹೇಳುವಂಥದ್ದು ಒಂದು ಪದ್ಧತಿ. ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರು ಯಾರು ಇರ್ತಿರಲ್ಲ, ಲಂಚ ತೆಗೆದುಕೊಳ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥವ್ರಿಗೆ ಅಷ್ಟೇ. ಆ ಲಂಚ ತಗೊಳ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥವ್ರಿಗೆ ಒಳ್ಳೆ ಗಿಮಾಯಿ ಬರುತ್ತೆ, ಒಳ್ಳೆ ಲಾಭವಾಗ್ತಕ್ಕಂಥ ಸಂದರ್ಭ. ಒಟ್ಟಿನಲ್ಲಿ ಲಾಟ್ರಿ ಅಂತಾರಲ್ಲ, ಆ ರೀತಿಯಲ್ಲಿ ವರ್ಕ್ ಆಗುತ್ತೆ. ಪಂಚಮಾಧಿಪತಿ ವ್ಯಯಾಂಶ, ಮಕ್ಕಳೊಂದಿಗೆ ಕಲಹ, ಭಾವನಾತ್ಮಕ ತೀರ್ಮಾನ. ಗುರು ಇನ್ನೂ 2-3 ತಿಂಗಳು ಆ ತೀರ್ಮಾನ ತೆಗೆದುಕೊಳ್ಳೋಕೆ ಹೋಗಬೇಡಿ, ತಪ್ಪೆಜ್ಜೆ ಆಗುತ್ತೆ, ಸಮಸ್ಯೆಗಳಾಗುತ್ತೆ. ಭಾವನಾತ್ಮಕವಾದಂಥ ಒತ್ತಡ ಮತ್ತು ಭಾವನಾತ್ಮಕವಾದಂಥ ತೀರ್ಮಾನಗಳಿಂದ ಸ್ವಲ್ಪ ಕಷ್ಟವಾಗುವಂಥ ಸ್ಥಿತಿ ಬರುತ್ತೆ, ಎಚ್ಚರಿಕೆ. ಮತ್ತು ಆರೋಗ್ಯ ಅಂತ ಗಂಭೀರವಾದಂಥ ಸ್ವರೂಪವೇನು ಇರೋದಿಲ್ಲ, ಸುಧಾರಣೆಯನ್ನು ಕಾಣ್ತೀರ ಆರೋಗ್ಯದಲ್ಲಿ. ದಾಂಪತ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಓಕೆ, ಪರವಾಗಿಲ್ಲ, ಬ್ಯಾಲೆನ್ಸ್ ಆಗುತ್ತೆ. ಮತ್ತು ಪಾಲುದಾರಿಕೆ ವ್ಯವಹಾರ ಪರವಾಗಿಲ್ಲ, ಚೆನ್ನಾಗಾಗತ್ತೆ, ಸ್ವಲ್ಪ ಲಾಭವಾಗ್ತಕ್ಕಂಥದ್ದು. ಸಂಗಾತಿಯಿಂದ ಸ್ವಲ್ಪ ಲಾಭವಾಗ್ತಕ್ಕಂಥ ಸಂದರ್ಭ, ಆಕಸ್ಮಿಕವಾದಂಥ ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿ, ಆಯುಷ್ಯ ವೃದ್ಧಿ ಅಂತಕ್ಕಂಥ ರೀತಿಯಲ್ಲಿ ತೋರಿಸ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರುತ್ತೆ. ವಿದ್ಯಾ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ಹೈಯರ್ ಎಜುಕೇಷನ್ ಮಾಡುವಂಥವರಿಗೆ ಉತ್ತಮವಾದಂಥ ಫಲ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳಿಗಂತೂ ತುಂಬ ಚೆನ್ನಾಗಿದೆ. ಸಿಂಹರಾಶಿ ಯಾರ್ಯಾರಿದ್ದಿರೋ ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿರುವಂಥ ಸ್ಥಿತಿಯಲ್ಲೂ ಕೂಡ ಇದೆ. ಒಟ್ಟಿನಲ್ಲಿ ನಿಮ್ಮ ಇನ್ನರ್ ಪರಿಸ್ಥಿತಿ ಅಂತಕ್ಕಂಥದ್ದು ಒಂದು ಸ್ವಲ್ಪ ಅಷ್ಟೊಂದು ತೃಪ್ತಿಕರ ಇರೋದಿಲ್ಲ ಅನ್ನೋದು ಬಿಟ್ಟರೆ ಮಿಕ್ಕಂತೆ ಎಲ್ಲವೂ ಲಾಭವೇ, ಯೋಗವೇ, ಅದೃಷ್ಟವೇ ಅನ್ನೋ ರೀತಿಯಲ್ಲಿ ನಿಮಗೆ ಪರಿಸ್ಥಿತಿಗಳು ಈ ವಾರದಲ್ಲಿ ನೀವು ನೋಡ್ತೀರಿ. ಸಿಂಹರಾಶಿನವರು ಪರಿಹಾರ ದುರ್ಗೆಯ ನಾಮಸ್ಮರಣೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಾಧಿಪತಿ ವಕ್ರನಾದರೆ ವಿರುದ್ಧ ಫಲ. ಬಟ್ ರಾಷ್ಟ್ರಾಧಿಪತಿ ವಕ್ರನಾಗಿದ್ರೂ ಕೂಡ ನಿಮಗೆ ಲಾಭವಾಗತ್ತೆ, ಯೋಗ ಬರುತ್ತೆ, ಅದೃಷ್ಟ ಬರುತ್ತೆ, ಅವಕಾಶಗಳು ಬರುತ್ತೆ, ಅನುಕೂಲವಾಗತ್ತೆ. ನನ್ನ ಪ್ರಕಾರ 100 ರೂಪಾಯಿ ಬರುವಂಥ ಜಾಗದಲ್ಲಿ, ನನ್ನ ಪ್ರಕಾರ 100 ರೂಪಾಯಿ ಬರುವಂಥ ಜಾಗದಲ್ಲಿ 1000 ರೂಪಾಯೋ 10,000 ರೂಪಾಯೋ ಲಕ್ಷವೋ ಬರುವಂಥ ಸ್ಥಿತಿನಲ್ಲಿದೆ ಈ ವಾರ. ಪಟ್ಟಂತ ಕೆಲಸ ಆಗಿಬಿಡ್ತದೆ. ಬಹಳ ದೀರ್ಘಕಾಲದಿಂದ ಅಲ್ದಾಡಿಸಿರ್ತಕ್ಕಂಥ ಕೆಲಸಗಳು ಪಟ್ಟನ ಆಗಿಬಿಡ್ತದೆ. ಆ ಯೋಗದಲ್ಲಿ ಕುಂತಿದೆ ಈ ವಾರ, ನಿಮಗೆ ಒಳ್ಳೆಯ ರಿಸಲ್ಟನ್ನು ಕೊಡುವಂಥ ಸ್ಥಿತಿ. ರಾಷ್ಟ್ರಾಧಿಪತಿ ಬಲವಾಗಿಬಿಟ್ರೆ ಏನು ಬೇಕು, ನೀವು ಪ್ರಯತ್ನ ಇಲ್ಲದಿದ್ದರೂ ಕೂಡ ಬಂದು ಕಾಲು ಬರುತ್ತೆ, ಆ ಸ್ಥಿತಿನಲ್ಲಿರುತ್ತೆ. ಹಾಗಾಗಿ ಅದೃಷ್ಟವಂತರೇ ನೀವು ಈ ವಾರ. ಒಟ್ಟಿನಲ್ಲಿ ಕನ್ಯಾ ರಾಶಿನವರು ಆರ್ಥಿಕವಾದಂಥ ಸ್ಥಿತಿ ನಿರೀಕ್ಷೆಗಿಂತಲೂ ಕೂಡ ಚೆನ್ನಾಗಾಗುತ್ತೆ. ಆರ್ಥಿಕವಾದಂಥ ಸ್ಥಿತಿ ಲಾಭವನ್ನು ನೋಡ್ತಕ್ಕಂಥದ್ದು ಲಕ್ಷ್ಮೀ ಯೋಗದಲ್ಲಿದೆ, ಹಾಗಾಗಿ ಆಗಲೇಬೇಕು ಅನ್ನೋ ರೀತಿಯಾದಂಥ ಸಂದರ್ಭ. ಪ್ರಯಾಣ ಅನುಕೂಲ, ಹೋದಂಥ ಕೆಲಸ ತುಂಬ ಚೆನ್ನಾಗಿ ಆಗುತ್ತೆ. ಸರ್ಕಾರಿ ಅಧಿಕಾರಿಗಳಿಂದ, ರಾಜಕೀಯ ವ್ಯಕ್ತಿಗಳಿಂದ ಲಾಭ, ಯೋಗ, ಅದೃಷ್ಟ ಅನ್ನೋ ರೀತಿಯಾದಂಥ ಸ್ಥಿತಿ. ಯಾರು ನಿಮಗೆ ಕಾಟವನ್ನು ಕೊಟ್ಟಿರ್ತಾರೋ, ಅಲೆದಾಡಿಸಿರ್ತಾರೋ ಅವರೇ ಕರೆದು ಕೆಲಸ ಮಾಡಿಸ್ಕೊಡ್ತಾರೆ ಅಂತಕ್ಕಂಥ ಸಂದರ್ಭವೆಲ್ಲವೂ ಕೂಡ ಇರುತ್ತೆ. ಧೈರ್ಯ ಚೆನ್ನಾಗಿರುತ್ತೆ, ಹೋರಾಟದ ಶಕ್ತಿ ಚೆನ್ನಾಗಿರುತ್ತೆ. ಏನಾದರೂ ಮಾಡಿ ಇದನ್ನು ಮಾಡಲೇಬೇಕು ಅನ್ನೋ ರೀತಿಯಾದಂಥ ಒಂದು ಛಲ ಉತ್ಪತ್ತಿಯಾಗುವಂಥ ಸಂದರ್ಭಗಳು ಕಂಡುಬರುತ್ತೆ. ವಿದ್ಯಾಭ್ಯಾಸ
ಚೆನ್ನಾಗಿದೆ. ಬಟ್ ಮಂದತ್ವವಿರುತ್ತೆ, ಮರವು ಇರ್ತಕ್ಕಂಥ ಸ್ಥಿತಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸ್ಥಿರಾಸ್ತಿ ವ್ಯವಹಾರಗಳು ಸ್ವಲ್ಪ ಸಮಸ್ಯೆಯನ್ನು ತರಬಹುದು, ಅಥವಾ ಸ್ಥಳ ಸರಿ ಇಲ್ಲದ್ದನ್ನೋ ಅಥವಾ ಆ ವಾಹನದ ಹಿನ್ನೆಲೆ ಸರಿ ಇಲ್ಲದ್ದನ್ನೋ ಯಾವುದೋ ಒಂದು ವಸ್ತುವನ್ನು ಆಯ್ಕೆ ಮಾಡಿಕೊಳ್ತೀರಿ. ವಸ್ತು, ಆಸ್ತಿ, ವಾಹನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನೋಡಿಕೊಂಡು ಆಯ್ಕೆ ಮಾಡಿಕೊಡಿ. ಬರುತ್ತೆ, ನೋಡಿಕೊಂಡು ಆಯ್ಕೆ ಮಾಡಿಕೊಳ್ಳಿ. 4 ಬಾರಿ ಯೋಚನೆ ಮಾಡಿ. ಪಂಚಮಾಧಿಪತಿ ಮಕ್ಕಳಿಂದ ಚೆನ್ನಾಗಾಗತ್ತೆ, ಲಾಭ, ಅದೃಷ್ಟ, ಯೋಗ ಫಲ. ಹಾಗೆಯೇ ಮಕ್ಕಳಿಂದ ನೋವನ್ನು ತಿನ್ನುವಂಥ ಸ್ಥಿತಿಯೂ ಇದೆ ನಿಮಗೆ. ಏನೋ ಒಂದು ನಿಮಗೆ ವಿರುದ್ಧವಾಗಿ ಅವರ ನಡವಳಿಕೆಗಳು ಬರಬಹುದು. ಷಷ್ಠರಾಹು, ಶತ್ರುದಮನ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು. ತಂದೆಯೊಂದಿಗೆ ಸ್ವಲ್ಪ ಶತ್ರುತ್ವವನ್ನು ಮಾಡಿಕೊಳ್ಳುವಂಥ ಸ್ಥಿತಿ ಬರಬಹುದು, ಅಥವಾ ತಂದೆಯಿಂದ ಸ್ವಲ್ಪ ಬೈಗುಳವನ್ನು ಕೇಳ್ತಕ್ಕಂಥ ಸ್ಥಿತಿ ಬರಬಹುದು. ಉನ್ನತ ವಿದ್ಯಾಭ್ಯಾಸ ಚೆನ್ನಾಗಿದೆ, ಮಾಡಿಕೊಳ್ಬೋದು. ಮಕ್ಕಳಲ್ಲಿ ವಿದ್ಯಾರ್ಥಿಗಳಿಗೆ ಮಾತ್ರ ಭಾಳ ಚೆನ್ನಾಗಿದೆ. ಉದ್ಯೋಗ ಚೆನ್ನಾಗಿದೆ. ಉದ್ಯೋಗದ ಹುಡುಕಾಡಲಿರ್ತಕ್ಕಂಥವ್ರಿಗೆ ಪ್ರಾಪ್ತಿಯ ಯೋಗ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದೆ. ಕನ್ಯಾ ರಾಶಿಯವರಿಗೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಮಿರಾಕಲ್ ಅನ್ನೋ ರೀತಿಯಲ್ಲಿ ನಿಮ್ಮ ಸ್ಥಿತಿಗತಿಗಳು ನೋಡ್ತೀರಿ. ಕನ್ಯಾ ರಾಶಿನವರು ಬಹಳ ಚೆನ್ನಾಗಿದೆ. ಕನ್ಯಾ ರಾಶಿನವರಿಗೆ ಬಹಳ ನೀವು ನಿರೀಕ್ಷಣೆ ಮಾಡೋಕ್ಕೆ ಚಾನ್ಸ್ ಇರಲ್ಲ, ಆ ರೀತಿಯಲ್ಲಿ ಚೆನ್ನಾಗಿದೆ. ಅದರಲ್ಲೂ ಕೂಡ ಕನ್ಯಾ ಲಗ್ನವಾಗಿ ಶುಕ್ರ ದಶೆ, ಗುರುಭಕ್ತಿ, ಬುಧ ಅಂತರ್ಭಕ್ತಿಯೋ, ಅದರಲ್ಲಿ ದಶಾಭಕ್ತಿನಲ್ಲಿ ಬುಧ, ಗುರು, ಶುಕ್ರ ಈ 3ರ ಕಾಂಬಿನೇಷನ್ ಏನಾದ್ರು ಬಂತು ಅಂತಂದ್ರೆ ಮಾತ್ರ ಕನ್ಯಾ ಲಗ್ನವಾಗಿ ಲಾಟ್ರಿ, ಖಂಡಿತ ಲಾಟ್ರಿನೇ ಹೊಡಿತದೆ ನಿಮಗೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ? ದತ್ತಾತ್ರೇಯರ ನಾಮಸ್ಮರಣೆ ತುಂಬ ಚೆನ್ನಾಗಾಗುತ್ತೆ. ಸಾಧ್ಯವಾದರೆ ಗುರುಚರಿತ್ರೆ ಪಾರಾಯಣ ಮಾಡಿ. ಕನ್ಯಾ ರಾಶಿನವರು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನು ತುಲಾರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ತುಲಾರಾಶಿನವ್ರಿಗೆ ರಾಷ್ಟ್ರಾಧಿಪತಿಯಾದಂಥ ದಶಮ ಪ್ರಭಾವಕ್ಕೊಳಗಾದಾಗ ಸಾಮಾನ್ಯವಾಗಿ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರವನ್ನು ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿ ಆಗುತ್ತೆ, ಅಥವಾ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರವನ್ನು ಮಾಡುವಂಥ ಆಲೋಚನೆಗಳು ಬರ್ತದೆ. ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳ ಪ್ರಯತ್ನಕ್ಕೆ ಕೈ ಹಾಕುವಂಥ ಸ್ಥಿತಿ, ಅಥವಾ ಈಗಾಗಲೇ ವ್ಯವಹಾರಗಳನ್ನು ಮಾಡ್ತಾ ಇದ್ದರಿಂದಾಗ ಇನ್ನಷ್ಟು ಅದರಲ್ಲಿ ಹೂಡಿಕೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ನಡೀತದೆ. ಮತ್ತು ಅನುಕೂಲವೂ ಇದೆ ಅದೇ ರೀತಿಯಲ್ಲಿ, ಖಂಡಿತ ಅದರಲ್ಲೇನು ಯಾವುದು ಮೋಸ ಅಂತಕ್ಕಂಥ ರೀತಿಯಲ್ಲಿಲ್ಲ. ಪ್ರಯತ್ನ ಮಾಡಿದ್ದೆಲ್ಲವೂ ಕೂಡ ನಿಮಗೆ ಪ್ಲಸ್ ಆಗೇ ವರ್ಕ್ ಆಗುವಂಥ ಸ್ಥಿತಿ ಎಲ್ಲವೂ ಕೂಡ ಕಾಣ್ತದೆ. ಆರ್ಥಿಕ ಲಾಭ, ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಯಾವ ಸಮಸ್ಯೆ ಇದ್ರೂ ಕೂಡ ಗೋಲಿ ಹೊಡೆದಂಗೆ ಬಗೆಹರಿದು ಬಿಡ್ತದೆ. ಸೇವಿಂಗ್ಸು ಆಗ್ತಕ್ಕಂಥ ಸ್ಥಿತಿ ಬರುತ್ತದೆ ನಿಮಗೆ. ಆಕಸ್ಮಿಕವಾದಂಥ ಲಾಭ, ಆಕಸ್ಮಿಕವಾದಂಥ ಧನಾಗಮನ, ಆಕಸ್ಮಿಕವಾಗಿ ಎಲ್ಲೋ ಸೇವಿಂಗ್ಸ್ ಈ ಸ್ಥಿತಿನಲ್ಲಿ ಇರುತ್ತೆ. ಕಮಿಷನ್ ಬೇಸಿಕ್ ವ್ಯವಹಾರಗಳಲ್ಲಿ ತುಂಬ ಲಾಭಗಳನ್ನು ನೋಡ್ತೀರಿ. ರಾಹು ಪ್ರಭಾವ ಒಂದು ರೀತಿಯಲ್ಲಿ ನಿಮಗೆ ಭಾವನಾತ್ಮಕವಾಗಿ ಕೆಲವೊಂದು ತೀರ್ಮಾನಗಳಿದೆಯವಲ್ಲ, ಅವು ಎಲ್ಲೋ ಸ್ವಲ್ಪ ದ್ವಂದ್ವಕ್ಕೆ ಒಳಗಾಗಬಹುದು. ಅತಿ ಒಳ್ಳೆತನದ ಒಂದು ಸ್ಥಿತಿ, ಬಟ್ ಮೈಂಡ್ ಚೆನ್ನಾಗಿರುತ್ತೆ, ಬುದ್ಧಿ ಚೆನ್ನಾಗಿ ಕೆಲಸ ಮಾಡುತ್ತೆ. ನಿಮಗೆ 1ಕ್ಕೆ 2 ಪಟ್ಟು ಚುರುಕುತನದಿಂದ ಕೆಲಸ ಕಾರ್ಯಗಳನ್ನು ಮಾಡುತ್ತೆ. ನೇರ ಮಾತುಗಳೇ ಸ್ವಲ್ಪ ವಿರೋಧವಾಗಬಹುದು. ನೇರ ಮಾತನಾಡುವಂಥದ್ದು ಮಾತ್ರ ಸ್ವಲ್ಪ ನಿಲ್ಲಿಸಿ. ಪಟ್ಟಣ ಬಂದ್ಬಿಡ್ತದೆ ಈಚೆಗೆ, ವಿರೋಧ ಕಟ್ಟಿಕೊಳ್ತೀರಿ. ತೃತೀಯಾಧಿಪತಿ ದಶಮ ಪ್ರಭಾವ, ಹಾಗಾಗಿ ಬಂಧು ಬಾಂಧವರೊಂದಿಗೆ ಇರ್ತಕ್ಕಂಥ ಮನಸ್ತಾಪಗಳನ್ನು ಬಗೆಹರಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತೀರಿ, ಬಟ್ ಬಗೆಹರಿಯೋಲ್ಲ. ಅಥವಾ ಏನೋ ಸಣ್ಣ ಪಟ್ಟದಾದಂಥ ವಾಗ್ವಾದಗಳಲ್ಲಿ ಸ್ವಲ್ಪ ಮನಸ್ತಾಪಗಳಾಗಿದೆ, ಸರಿ ಮಾಡ್ಕೊಳ್ಳೋಣ ಅಂತೀರಿ, ಅದು ಸರಿ ಮಾಡ್ಕೊಳಕ್ಕಾಗಲ್ಲ, ಇನ್ನಷ್ಟು ಜಾಸ್ತಿ ಆಗುವಂಥ ಸ್ಥಿತಿ ಇರುತ್ತೆ. ಹಾಗಾಗಿ ತೆಪ್ಪಗಿರುವಂಥದ್ದು ಒಳ್ಳೆಯದು. ಯಾವಾಗಲೂ ಸರಿಯಾಗುತ್ತೆ, ಸಮಯ ಬರಲಿ ಅಂತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಹಾಗೆ ಮುಂದೂಡ್ತಕ್ಕಂಥದ್ದು ಸೂಕ್ತ. ಚತುರ್ಥಾಧಿಪತಿ ಭೂಮಿ ವ್ಯವಹಾರಗಳು ತುಂಬ ಚೆನ್ನಾಗಾಗತ್ತೆ. ಸ್ಥಿರಾಸ್ತಿ, ವಾಹನಕ್ಕೆ ಸಂಬಂಧಪಟ್ಟಂತೆ, ಎಲೆಕ್ಟ್ರಾನಿಕ್ ಸಾಧನಗಳಿಗೆ ಸಂಬಂಧಪಟ್ಟಂತೆ, ಖರೀದಿಗೆ ಸಂಬಂಧಪಟ್ಟಂತೆ ತೀರ್ಮಾನವನ್ನು ತೆಗೆದುಕೊಳ್ತೀರಿ. ತುಂಬ ಚೆನ್ನಾಗಿದೆ, ಪ್ರಯತ್ನ ಮಾಡಬಹುದು. ಪಂಚಮ ಪ್ರಭಾವ, ಪಂಚಮಾಧಿಪತಿ ಷಷ್ಠಾಂಶ, ಮಕ್ಕಳಿಂದಲೂ ಕೂಡ ಕೆಲವೊಂದು ಕೆಲಸ ಕಾರ್ಯಗಳು ಅಥವಾ ಸಹಕಾರ, ಸಪೋರ್ಟ್ ಅಂತಕ್ಕಂಥದ್ದು ಸಿಗುತ್ತೆ. ಉದ್ಯೋಗದ ಹುಡುಕಾಡಲಿರ್ತಕ್ಕಂಥವ್ರಿಗೂ ಕೂಡ ಉತ್ತಮವಾದಂಥ ಫಲವೇ. ಈ ಎಲ್ಲರ ಕಂಪನಿಗಳಲ್ಲಿ ದಿನಗೂಲಿ, ವಾರಗೂಲಿ ಅಥವಾ ತಿಂಗಳ ಸಂಬಳಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಈ ಸಂದರ್ಭ ಪ್ರಯತ್ನ ಮಾಡಿ. ಅದರಲ್ಲೂ ಕೂಡ ಗುರು, ಶುಕ್ರ, ಬುಧ ದಶಾಭಕ್ತಿನಲ್ಲಿ ಈ ದಶೆ, ಅಂತರ, ಸೂಕ್ಷ್ಮ ದೇಶಗಳಲ್ಲಿ ಏನಾದರೂ ಈ ಕಾಂಬಿನೇಷನ್ ಬಂದರೆ ತುಲಾಲಗ್ನವಾಗಿ ಕೆಲಸ ಆಗಲೇಬೇಕು ನಿಮ್ಮದು. ಈ ವಾರ ಆಗತ್ತೆ, ಪ್ರಯತ್ನ ಮಾಡಿ ನೋಡಿ. ಇನ್ನು ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನ ಖಂಡಿತ ಅನುಕೂಲವಿದೆ. ಅದರಲ್ಲೂ ಕೂಡ ಇನ್ನೊಂದು ಬಹಳ ಮುಖ್ಯವಾದಂಥದ್ದು ಏನಂದರೆ
ಡೈವರ್ಸ್ ಆಗಿದೆ ಅಥವಾ ಈ ಕಾರಣಾರ್ಥವಾಗಿ ಯಾವುದೋ ಕಾರಣದಿಂದ ಗಂಡ ಹೆಂಡತಿ ದೂರ ಆಗಿದ್ದಾರೆ ಎಂದಾಗ ಎರಡನೇ ಮದುವೆ ಪ್ರಯತ್ನ ಮಾಡ್ತಾ ಇರ್ತೀರಿ. ಎರಡನೇ ಮದುವೆ ಪ್ರಯತ್ನ ಮಾಡುವಂಥವ್ರಿಗೆ ಶುಭಪ್ರದವಿದೆ ಈ ವಾರ, ಖಂಡಿತ ಮಾಡಿಕೊಳ್ಳಬಹುದು. ಮತ್ತು ಕೆಲಸ ಕಾರ್ಯಗಳು ಸರಿಯಾಗಿ ಮಾಡ್ತೀರಾ ಅಂದರೆ ತುಂಬ ಪರ್ಫೆಕ್ಟಾಗಿ ಕೆಲಸ ಮಾಡ್ತೀರಿ. ಎಲ್ಲೂ ಕೂಡ ಒಂದು ಸಣ್ಣ ಲೋಪ ಇಲ್ಲದಂಥ ರೀತಿಯಲ್ಲಿ ಪರ್ಫೆಕ್ಟ್ ಅನ್ನುವಂಥ ವ್ಯಕ್ತಿತ್ವದಲ್ಲಿ ನಿಲ್ತೀರಿ ತುಲಾರಾಶಿನವರು. ಒಳ್ಳೆಯ ರಿಸಲ್ಟೇ. ಬಟ್ ಶತ್ರುಗಳ ಸ್ಥಿತಿ ಅಥವಾ ಉದ್ಯೋಗ ಸ್ಥಳದಲ್ಲಿರ್ತಕ್ಕಂಥ ಒತ್ತಡ ಮತ್ತು ಸಾಲದ್ದು ಕೆಲವೊಂದು ಯೋಚನೆಗಳು ನಿಮ್ಮನ್ನು ಸ್ವಲ್ಪ ನಿದ್ರೆಗೆಡಿಸಬಹುದು. ಅದೊಂದು ಮಾತ್ರ ಮೈನಸ್ ಇದೆ ತುಲಾರಾಶಿನವ್ರಿಗೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ತುಳಸಿ ಪೂಜೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಒಳ್ಳೆ ರಿಸಲ್ಟ್ ನಿಮಗೆ. ಸಾಮಾನ್ಯವಾಗಿ ತುಲಾರಾಶಿನವ್ರಿಗೆ ಲಕ್ಷ್ಮೀ ವೆಂಕಟೇಶ್ವರನ ಪೂಜೆ ತುಂಬ ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ. ಬಟ್ ಈ ವಾರ ತುಳಸಿ ಪೂಜೆ ಮಾಡಿ, ಒಳ್ಳೆ ಫಲ ಸಿಗುತ್ತೆ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಶ್ಯಾಧಿಪತಿ ಏನೋ ರಾಶಿಯನ್ನು ನೋಡ್ತಾ ಇದ್ದಾನೆ ಸಪ್ತಮ ದೃಷ್ಟಿಯಿಂದ. ಫಲ ಸಿಗುತ್ತಾ ಅಂತಂದರೆ ಖಂಡಿತ ರಾಶ್ಯಾಧಿಪತಿಯ ಫಲವನ್ನಂತೂ ಕೊಡಲೇಬೇಕಲ್ಲ, ಕೊಟ್ಟೇ ಕೊಡ್ತಾನೆ. ಯಾವ ರೀತಿ ಕೊಡ್ತಾನೆ? ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಕೊಡ್ತಾನೆ. ಅಂದರೆ ಸಾಮಾನ್ಯವಾಗಿ ಯಾವುದಾದ್ರು ಉದ್ಯೋಗ ಸಂಬಂಧಪಟ್ಟಂತೆ ಹುಡುಕಾಟದಲ್ಲಿದ್ದಿರಿಂದಾಗ ಅಲ್ಲಿ ಫಲ ಕೊಡ್ತಾನೆ. ಬಟ್ ಫಲ ಸಿಗುತ್ತೆ, ಬಟ್ ರಿಸಲ್ಟ್ ನೋಡಿದಾಗ ತುಂಬ ಕಷ್ಟವಾಗುತ್ತೆ. ಅಂದರೆ ತುಂಬ ಒತ್ತಡ, ಪ್ರೆಸರು, ಕಿರುಕುಳ, ಮನಸ್ತಾಪಗಳಾಗ್ತಕ್ಕಂಥ ರೀತಿಯಲ್ಲಿ ನೀವು ಆಯ್ಕೆ ಮಾಡಿಕೊಳ್ತಕ್ಕಂಥ ಉದ್ಯೋಗವಿರುತ್ತೆ. ಹಾಗಾಗಿ ನೋಡಿ ಆಯ್ಕೆ ಮಾಡ್ಕೊಳ್ಳಿ. ಅವಕಾಶ ಬಂದಂದ್ರೂ ಕೂಡ ನೋಡಿ ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಸೂಕ್ತ. ಆರ್ಥಿಕವಾದಂಥ ಸ್ಥಿತಿ ಪರವಾಗಿಲ್ಲ, ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಏನೂ ಇರೋದಿಲ್ಲ. ಬಂಧು ಬಾಂಧವರ ಸಹಕಾರ ಸಿಗೋದಿಲ್ಲ. ಬಂಧು ಬಾಂಧವರಿಂದ ಒತ್ತಡ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಮತ್ತು ನಿಮಗೆ ಬುಧ ಬಲವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಶನಿ ಕೆಡಿಸ್ತಾನೆ ಅಂತಂದಾಗ ಏನಾಗುತ್ತೆ? ಅಪವಾದಗಳು ಬೆನ್ನಿಗೆ ಬಂದು ನಿಲ್ತವೆ. ಬೇಡದಿದ್ದರೂ ಕೂಡ ಬಂದು ಗುರುದೃಷ್ಟಿ ಇದ್ರೂ ಕೂಡ ನಿಮಗೆ ಬೇಡದಿದ್ರೂ ಕೂಡ ಅಪವಾದಗಳು ಬಂದು ನಿಮ್ಮ ಬೆನ್ನಿಗೆ ನಿಲ್ಲುತ್ತೆ. ಬಟ್ ನಿಮ್ಮದೇನು ತಪ್ಪಿಲ್ಲದೆ ಇರೋದ್ರಿಂದ ಬಚಾವಾಗ್ತೀರಿ, ಬಿಟ್ಟರೆ ಅಪವಾದಗಳಂತೂ ಕೂಡ ಬರಲೇಬೇಕು. ಆರೋಗ್ಯದ ದೃಷ್ಟಿ ಸ್ವಲ್ಪ ಎಚ್ಚರಿಕೆ. ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆ, ಸ್ಪೈನಲ್ ಕಾರ್ಡ್, ಎಕ್ಸಸ್ ಆಫ್ ಹೀಟ್, ಪಿತ್ತದೋಷ, ರಕ್ತ ಸಂಚಾರ ವ್ಯತ್ಯಾಸ, ಪೈಲ್ಸಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಿರ್ತಕ್ಕಂಥವರು ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗೃತಿನ ಕೊಡಿ, ಎಚ್ಚರಿಕೆಯನ್ನು ಕೊಡಿ. ಅಂದರೆ ಸ್ವಲ್ಪ ಜಾಗೃತಿಯಿಂದ ನೋಡ್ಕೊಳ್ಳಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈ ಸಮಸ್ಯೆ ಇರ್ತಕ್ಕಂಥವ್ರು. ಶುಭ ಕಾರ್ಯ ಪ್ರಯತ್ನ ಸಕ್ಸಸ್ ಆಗುತ್ತೆ. ನನ್ನ ಪ್ರಕಾರ ಆಕಸ್ಮಿಕವಾಗಿ ಯಾವುದೋ ಒಂದು ಅನುಕೂಲ ಆಗುತ್ತೆ ಶುಭ ಕಾರ್ಯ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂತೆ. ಉನ್ನತ ವಿದ್ಯಾಭ್ಯಾಸ ಸ್ವಲ್ಪ ಈ ರಿಸರ್ಚ್ ಲೈನಲ್ಲಿರೋರಿಗೆ, ಡಾಕ್ಟ್ರ್ ಲೈನಲ್ಲಿರೋವಂಥವ್ರಿಗೆ, ಈ ಸೈಂಟಿಸ್ಟ್ಗಳಿಗೆ, ಇಂಥವ್ರಿಗೆ ಸೈನ್ಸ್ ಲೆವೆಲಲ್ಲಿ ಯಾರ್ಯಾರಿದ್ದೀರೋ ಅವರೆಲ್ಲರಿಗೂ ಕೂಡ ಅನುಕೂಲವಾಗುತ್ತೆ. ಬಟ್ ಹೈಯರ್ ಎಜುಕೇಷನ್ ಅಂತಕ್ಕಂಥ ರೀತಿಯಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋ ರೀತಿಯಲ್ಲಿ ಯಾರೇನು ಮಾಡ್ತಾ ಇದ್ದೀರಲ್ಲ ಅವ್ರಿಗೆಲ್ಲೂ ಸಣ್ಣದಾಗಿ ಮೈನಸ್ ಆಗ್ಬೋದು. ಬಟ್ ವಾರ ಮಧ್ಯೆ ಚೆನ್ನಾಗಿದೆ ಎಲ್ಲ ವಿದ್ಯಾರ್ಥಿಗಳಿಗೂ, ಎಲ್ಲ ಕಂಪ್ಲೀಟ್ ವಿದ್ಯಾರ್ಥಿಗಳು ವಾರ ಮಧ್ಯ ಭಾಗ ಚೆನ್ನಾಗಿದೆ. ಬಟ್ ವಾರ ಅಂತ್ಯದಲ್ಲಿ ಮಾತ್ರ ಕೆಲವು ವಿದ್ಯಾರ್ಥಿಗಳಿಗೆ, ಅಂದರೆ ಆ ಕೋರ್ಸಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಕಷ್ಟವಾಗಬಹುದು. ಬಟ್ ಡಾಕ್ಟ್ರು, ಮೆಡಿಸಿನ್ಸ್, ಮೆಡಿಕಲ್ ಲೈನ್ ಏನೇನಿದೆಯೇ, ಸೈನ್ಸ್ ಲೈನ್ ಏನೇನಿದೆಯಲ್ಲ, ರಿಸರ್ಚ್ ಲೈನ್ ಏನೇನಿದೆ ಎಲ್ಲರಿಗೂ ಕೂಡ ಈ ವಾರ ಅದ್ಭುತವಾದಂಥ ರಿಸಲ್ಟ್. ಅದರಲ್ಲೂ ಕೂಡ ಈ ಸ್ಪೆಷಲಿಸ್ಟ್ಗಳು ಇರ್ತಾರಲ್ಲ, ಆಪ್ರೇಷನ್ ಅಂತಕ್ಕಂಥ ರೀತಿಯಲ್ಲಿ ಅವ್ರಿಗೆ ಅಂತೂ ಮಿರಾಕಲ್ ಅನ್ನೋ ರೀತಿಯಲ್ಲಿ ನಡೆದೋಗ್ತದೆ. ತುಂಬ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಬಿಸ್ನೆಸ್ ಮ್ಯಾನ್ಗಳಿರ್ತಾರಲ್ಲ ಅಂಥವ್ರಿಗೂ ಕೂಡ ಈ ವಾರ ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡಬಹುದು. ದಶಮ ಉದ್ಯೋಗ ಒತ್ತಡ ಆಗಲೇ ಹೇಳಿದೆ, ಉದ್ಯೋಗ ಒತ್ತಡ ಇದ್ದೇ ಇರುತ್ತೆ. ಆದರೂ ವೃಶ್ಚಿಕ ರಾಶಿಯವ್ರಿಗೆ ಆಕಸ್ಮಿಕವಾದಂಥ ಧನಾಗಮನ, ಆಕಸ್ಮಿಕವಾದಂಥ ಲಾಭ, ಆಕಸ್ಮಿಕವಾಗಿ ಆರ್ಥಿಕ ಮುಗ್ಗಟ್ಟಿನಿಂದ ಮುಕ್ತಿ, ಆಕಸ್ಮಿಕವಾಗಿ ಸೇವಿಂಗ್ಸು ಎಲ್ಲವೂ ಕೂಡ ಉಂಟು, ಪ್ರಾಪ್ತಿಯಾಗತ್ತೆ. ವೃಶ್ಚಿಕ ರಾಶಿಯವ್ರಿಗೆ ಪರಿಹಾರದ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ಒಂದು ಬನ್ನಿ ಪತ್ರೆಯನ್ನು ಶಿವನಿಗೆ ಅರ್ಪಿಸ್ತಕ್ಕಂಥ ಪ್ರಯತ್ನ ಮಾಡಿ, ಒಳ್ಳೆಯ ಫಲ ಸಿಗುತ್ತೆ ನಿಮಗೆ. ಇನ್ನು ಧನುಸ್ಸು ರಾಶಿಗೆ ಸಂಬಂಧಪಟ್ಟಂತೆ, ಧನುಸ್ಸು ರಾಶಿಗೆ ರಾಷ್ಟ್ರಾಧಿಪತಿ ಅಷ್ಟಮ ಅಂತಂದಾಗ ನಾವೇ ಹೋಗಿ ಕಷ್ಟದ ತೀರ್ಮಾನ, ಅಂದರೆ
ನಮ್ಮನ್ನು ಕಷ್ಟಕ್ಕೆ ದೂಡುವಂಥ ತೀರ್ಮಾನವನ್ನು ತೆಗೆದುಕೊಳ್ಳತಕ್ಕಂಥ ಪರಿಸ್ಥಿತಿ ಬರುತ್ತೇನೋ ರೀತಿಯಾದಂಥ ರೀತಿಯಲ್ಲಿ ಇರುತ್ತೆ. ವಾರ ಮಧ್ಯಭಾಗದವರೆಗೆ ಅಂದರೆ ಮಂಗಳವಾರದವರೆಗೆ. ಮಂಗಳದ ವಾರದ ನಂತರ ಇದು ಬದಲಾಗುತ್ತೆ. ವಾರ ಮಧ್ಯಭಾಗ ನಿಮಗೆ ಎಲ್ಲ ರೀತಿಯಲ್ಲೂ ಚೆನ್ನಾಗಾಗುವಂಥ ರೀತಿಯಲ್ಲಿ ಇರುತ್ತೆ. ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳು, ಸಹಕಾರಗಳು ಎಲ್ಲವೂ ಕೂಡ ಸಿಗುತ್ತೆ ವಾರ ಮಧ್ಯಭಾಗ. ವಾರ ಆರಂಭ, ವಾರ ಅಂತ್ಯ ನಿಮಗೆ ಸ್ವಲ್ಪ ತ್ರಾಸನ್ನು ಕೊಡುವಂಥ ಸ್ಥಿತಿಯನ್ನು ನೋಡ್ತೀರಿ. ಸ್ಥಿರಾಸ್ತಿ ವ್ಯವಹಾರಗಳು ತೆಗೆದುಕೊಳ್ಳೋದಕ್ಕೆ ಹೋಗ್ಬಿಡಿ. ಸಮಸ್ಯೆ ಇರುವಂಥ ವಸ್ತುವನ್ನು, ವಾಹನವನ್ನು, ಆಸ್ತಿಯನ್ನು ಆಯ್ಕೆ ಮಾಡಿಕೊಡ್ತೀರಿ. ಮತ್ತು ಲೈಫ್ ಲಾಂಗ್ ಸಫರ್ ಬಿಡಬೇಕಾಗತ್ತೆ. ನೋಡಿ, ಯೋಚನೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳಿ. ಆರ್ಥಿಕ ಕೊರತೆ ಇದ್ದೇ ಇರುತ್ತೆ, ಅದರಲ್ಲೇನು ನೀವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಮಕ್ಕಳಿಂದ ಸ್ವಲ್ಪ ಕಷ್ಟವಾಗಬಹುದು, ಬಾಧೆಯನ್ನು ನೋಡಬಹುದು. ಪ್ರೀತಿಪಾತ್ರರಿಂದ ಬಾಧೆಯಾಗ್ತಕ್ಕಂಥದ್ದು ಕಂಡುಬರುತ್ತದೆ. ಷಷ್ಠಾಧಿಪತಿ ಅಷ್ಟಮ ಪ್ರಭಾವಕ್ಕೊಳಗ, ಬಾಧಕ ಪ್ರಭಾವಕ್ಕೊಳಗಾಗಿರೋದ್ರಿಂದ ಶತ್ರುಗಳಿಂದಲೂ ಕೂಡ ಉಪಟಳಗಳು ಜಾಸ್ತಿ ಆಗುತ್ತೆ. ಸಂಗಾತಿಯಿಂದಲೂ ಸ್ವಲ್ಪ ಉಪಟಳಗಳು ಜಾಸ್ತಿ ಆಗುತ್ತೆ. ದಾಂಪತ್ಯದಲ್ಲಿ ಕಲಹಗಳು ಜಾಸ್ತಿ ಆಗುವಂಥ ಪರಿಸ್ಥಿತಿಗಳನ್ನು ಕಾಣ್ತೀರಿ ಈ ವಾರ. ಮತ್ತು ಉದ್ಯೋಗ ಒತ್ತಡಗಳು ಜಾಸ್ತಿ ಇರುತ್ತೆ. ಮೇಲಧಿಕಾರಿಗಳು ಸರಿಯಾಗಿ ಸ್ಪಂದಿಸಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಸ್ನೇಹಿತರಿಂದ ಬಾಧೆ, ಮಿತ್ರರು ಅಂತ ಯಾರ್ಯಾರು ಅಂದ್ಕೊಂಡಿರ್ತಾರೋ ಅವರೆಲ್ಲರೂ ಕೂಡ ಶತ್ರುಗಳಾಗ್ತಕ್ಕಂಥದ್ದು ಅಥವಾ ನೋವನ್ನು ಕೊಡ್ತಕ್ಕಂಥ ಸ್ಥಿತಿನಲ್ಲೇ ಅವರ ವರ್ತನೆಗಳನ್ನು ನೀವು ನೋಡುವಂಥ ಸಾಧ್ಯತೆಗಳೆಲ್ಲೂ ಕೂಡ ಕಂಡುಬರುತ್ತೆ. ಶನಿ ದೃಷ್ಟಿ ಬೇರೆ ಇದೆ, ಹಾಗಾಗಿ ಮಂದತ್ವವೂ ಕೂಡ ಕೊಂಡಿರ್ತದೆ. ಆ ಶನಿ ದೃಷ್ಟಿಯ ಒಳಗಡೆ ರಾಷ್ಟ್ರಾಧಿಪತಿ ಇರೋದ್ರಿಂದ ನಿದ್ರೆ ಜಾಸ್ತಿ, ಮಂದತ್ವ ಜಾಸ್ತಿ, ಉತ್ಸಾಹ ಕಡಿಮೆ ಅನ್ನೋ ರೀತಿಯಾದಂಥ ಸ್ಥಿತಿ. ಯಾವ ಕೆಲಸ ಕೈ ಹಾಕಿದ್ರೂ ಕೂಡ ಸ್ವಲ್ಪ ಎಳೆದಾಡುವಂಥ ಸ್ಥಿತಿ ಈ ಸ್ಥಿತಿನಲ್ಲಿ ಇರುತ್ತೆ. ವಿದ್ಯಾಭ್ಯಾಸವೂ ಮರವು ಜಾಸ್ತಿ ಇರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಅಂಥ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರೋದಿಲ್ಲ. ಧನುಸ್ಸು ರಾಶಿನವ್ರಿಗೆ ಒಟ್ಟಿನಲ್ಲಿ ಅಂಥ ಶುಭಪ್ರದವಾಗಿ ಈ ವಾರ ನಿಮಗೆ ಕಂಡುಬರೋದಿಲ್ಲ. ಬಟ್ ಒಂದು ವಿಷಯ ಏನಂತಂದರೆ, ವ್ಯಯಾಧಿಪತಿ ಸ್ವಕ್ಷೇತ್ರವನ್ನು ನೋಡ್ತಾ ಇರೋದ್ರಿಂದ ಸ್ವಲ್ಪ ಮೋಕ್ಷದ ಪ್ರವೃತ್ತಿಗಳು ಜಾಸ್ತಿ ಆಗುತ್ತೆ. ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಯಾರೋ ಒಬ್ಬರು ಬಂದು ನಿಮ್ಮ ಬೆನ್ನಿಗೆ ನಿಂತು ನಿಮಗೆ ರಕ್ಷಣೆ ಕೊಡ್ತಾರೆ. ಅಧಿಕಾರಿ, ಸರ್ಕಾರಿ ಅಧಿಕಾರಿ ರೀತಿಯಲ್ಲೋ, ರಾಜಕೀಯ ವ್ಯಕ್ತಿಗಳ ರೀತಿಯಲ್ಲೋ ಅಥವಾ ತಂದೆಯ ರೀತಿಯಲ್ಲೋ ಯಾರೋ ಒಬ್ಬರು ಬಂದು ನಿಮ್ಮನ್ನು ಸ್ವಲ್ಪ ಆ ಒತ್ತಡಗಳಿಂದ ಸ್ವಲ್ಪ ಹೊರಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಅದೊಂದಿದೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ? ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಎಂದರೆ ಸಾಧ್ಯವಾದಷ್ಟು ಒಂದು 3 ತಿಂಗಳಿಗೆ ಕೆಲಸ ಮಾಡಿ. ಸಾಧ್ಯವಾದಷ್ಟು ಸಾಮಾನ್ಯ ಆಗಸ್ಟ್ ಸೆಪ್ಟೆಂಬರ್ ಕಳೆಯವರೆಗೂ ಏನು ಹೇಳ್ತೀನೋ ಅದನ್ನು ಸ್ವಲ್ಪ ಆದಷ್ಟು ಮಾಡುವಂಥ ಸೂಕ್ತ ನಿಮಗೆ. ಒಂದು ಬಟ್ಟಲಿನಲ್ಲಿ, ಸ್ಟೀಲ್ ಬಟ್ಟಲಿನಲ್ಲಿ ಎಳ್ಳೆಣ್ಣೆ ಹಾಕ್ಬಿಟ್ಟು ಅದರ ಮುಖ ನೋಡಿಬಿಟ್ಟು ಎಲ್ಲರೂ ಶಿವನ ದೇವಸ್ಥಾನದ ದೀಪ ಹಚ್ಚತಕ್ಕಂಥ ಪ್ರಯತ್ನ ಮಾಡಿ. ಒಳ್ಳೆ ಫಲ ಸಿಗುತ್ತೆ ನಿಮಗೆ. ಸೋಮವಾರ ಇದನ್ನು ಮಾಡಿದರೆ ನಿಮಗೆ ಈ ಜಿಡ್ಡುಗಟ್ಟಿನಿಂದ ವಾತಾವರಣದಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀರಿ. ಅಟ್ಲೀಸ್ಟ್ 1-2 ತಿಂಗಳಂತೂ ಮಾಡಲೇಬೇಕಾಗತ್ತೆ. ಇನ್ನು ಮಕರ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಮಕರ ರಾಶಿನವ್ರಿಗೆ ಸಾಮಾನ್ಯವಾಗಿ ಏನಾಗುತ್ತೆ, ರಾಷ್ಟ್ರಾಧಿಪತಿಯಾದ ತೃತೀಯ ಪ್ರಭಾವ, ಹಾಗಾಗಿ ರಿಸಲ್ಟ್ ಸಿಗಬೇಕು ಅನ್ನೋ ರೀತಿಯಲ್ಲಿ ಭಾಗ್ಯಾಧಿಪತಿ ಪ್ರಭಾವಕ್ಕೊಳಗಾಗಿದ್ದಾನೆ. ಹಾಗಾಗಿ ಅದೃಷ್ಟ ಬರಬೇಕು ಅಥವಾ ಪೂರ್ವಾರ್ಜಿತವಾದಂಥ ಪುಣ್ಯ ಫಲಗಳು, ಕೆಲವೊಂದು ಮಾಡಿರ್ತಕ್ಕಂಥ ಪುಣ್ಯ ಫಲಗಳು, ದಾನ ಧರ್ಮದ ಫಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದೆ. ಖಂಡಿತವಾಗಲೂ ಪ್ರಾಪ್ತಿಯಾಗುತ್ತೆ. ಕೆಲವೊಂದು, ಎಲ್ಲವೂ ಅಲ್ಲ, ಕೆಲವೊಂದು ಮಾತ್ರವೇ. ಅದರಲ್ಲೂ ಕೂಡ ಒಂದು 20-30% ಅದೃಷ್ಟ ಕೈ ಹಿಡಿದಕ್ಕೆ ದಾರಿ ಇದೆ ಈ ವಾರ. ಮತ್ತು ಆರ್ಥಿಕವಾದಂಥ ಸ್ಥಿತಿ ಪರವಾಗಿಲ್ಲ, ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಅಷ್ಟೇ. 6 ಕೇರಳ 3 ಕ್ಲೀಲ ಅನ್ನೋ ರೀತಿಯಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಆರ್ಥಿಕವಾದಂಥ ಸ್ಥಿತಿ. ಬಟ್ ಒಂದೇನಂತಂದರೆ, ಲಾಭವನ್ನು ನೋಡ್ತಾ ಇರ್ತಕ್ಕಂಥ ಕುಜ ಸ್ವಕ್ಷೇತ್ರವಾಗಿದೆ. ಹಾಗಾಗಿ ಲಾಭವನ್ನು ನೋಡ್ತಾ ಇರ್ತಕ್ಕಂಥ ಕುಜ ಎಲ್ಲಿಂದ ಬರುತ್ತೋ, ಹೇಗೆ ಬರುತ್ತೋ ಆ ಸಮಯಕ್ಕೆ, ಸಂದರ್ಭಕ್ಕೆ ಬರುತ್ತೆ, ನಿಮ್ಮ ಸಮಸ್ಯೆ ಬಗೆಹರಿತದೆ. ಇದಂತೂ ಇದೆ. ತೃತೀಯ ಪ್ರಭಾವ, ಬಂಧು ಬಾಂಧವರ ಸಹಕಾರ ಸಿಗುತ್ತೆ. ವಾರ ಮಧ್ಯಭಾಗದೆಲ್ಲ ಒಂದು ರೀತಿಯಲ್ಲಿ ಒಂಥರ ತೃಪ್ತಿಕರವಾದಂಥ ವಾರ ಅನ್ನೋ ರೀತಿಯಲ್ಲಿ ವಾರ ಮಧ್ಯಭಾಗದಲ್ಲಿ ನಿಮಗೆ ಅನಿಸುತ್ತೆ. ಭೂಮಿ ವ್ಯವಹಾರ ಕೈ ಹಾಕಬೇಡಿ, ತಗಾದೆಗಳಾಗ್ತದೆ ಅಥವಾ ತಗಾದೆ ಇರೋವಂಥವಕ್ಕೆ ನೀವು ಕೈ ಹಾಕ್ತೀರಿ. ಸಮಸ್ಯೆ ಇರತಕ್ಕಂಥ ವಾಹನವನ್ನು, ಯಂತ್ರೋಪಕರಣವನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ, ನೋಡಿ ತೆಗೆದುಕೊಳ್ಳಿ. ಅಂದರೆ ಯಾವುದೇ ಖರೀದಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡಿದರೂ ಸಮಸ್ಯೆ ಅಂತಕ್ಕಂಥದ್ದು ನಿಮ್ಮ ಬೆನ್ನಿಗೆ ಹುಡಿಕೊಂಡು ಬಂತು ಅಂತ ತೀರ್ಮಾನ ತೆಗೆದುಕೊಂಡ್ಬಿಡಿ. ಮತ್ತು ಪಂಚಮ ಪ್ರಭಾವ, ಸ್ವಲ್ಪ ಮಕ್ಕಳಿಂದ ಏನಾದರೂ ಅದೃಷ್ಟ ಬರುತ್ತಾ ಅಂತಕ್ಕಂಥ ರೀತಿ ನೋಡಿದಾಗ, ಪಂಚಮಾಧಿಪತಿ ಭಾಗ್ಯಾಂಶ, ಹಾಗಾಗಿ
ಪೂರ್ವಾರ್ಜಿತವಾದಂಥ ಪುಣ್ಯ ಫಲಗಳು ಮಕ್ಕಳ ರೂಪದಲ್ಲಿ ಬರಬೇಕಾಗತ್ತೆ. ಯಾರಿಗೋ ಏನೋ ಮಾಡಿದ್ದೀರಿ ಅಂತಂದಾಗ ಅದು ಯಾವುದೋ ಒಂದು ರೂಪದಲ್ಲಿ ನಿಮಗೆ ಗೊತ್ತಾಗದಂಥ ರೀತಿಯಲ್ಲಿ ನಿಮಗೆ ಸಹಕಾರಿಯಾಗಿ ನಿಂತು ಅದು ನಿಮಗೆ ಅದೃಷ್ಟವನ್ನು ಅಥವಾ ಬರುವಂಥ ಆಪತ್ತಿನಿಂದ ಪಾರಾಗುವಂಥ ಲಕ್ಷಣವನ್ನು ತರುತ್ತದೆ. ಮಕ್ಕಳಿಂದ ಅಂತೂ ಅದೃಷ್ಟ ಬರಲೇಬೇಕು, ಬಂದೇ ಬರುತ್ತೆ. ಏನೋ ಒಂದು ತೃಪ್ತಿ ಸಮಾಧಾನ ಅಂತಕ್ಕಂಥ ಸಿಗಲೇಬೇಕು, ಸಿಕ್ಕೇ ಸಿಗುತ್ತೆ, ಅದರಲ್ಲೇನು ಸಮಸ್ಯೆ ಇರೋದಿಲ್ಲ. ಆರೋಗ್ಯ ಏನಾದರೂ ನಿಮಗೆ ಈ ಥೈರಾಯ್ಡು, ಶುಗರು, ಸ್ಥೂಲಕಾಯ, ಹಾರ್ಮೋನ್ ವ್ಯತ್ಯಾಸ, ಈ ಲಿವರ್ ಸಂಬಂಧಪಟ್ಟಂಥ ವ್ಯತ್ಯಾಸ, ಈ ಸಮಸ್ಯೆ ಇರ್ತಕ್ಕಂಥವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ಯಾಕೆಂದರೆ ಷಷ್ಠಾಧಿಪತಿ ಬಲ ಅಂದಾಗ ಸ್ವಲ್ಪ ಆರೋಗ್ಯ ದ್ವಿಗುಣವಾಗ್ತಕ್ಕಂಥದ್ದು, ಹೆಚ್ಚಾಗುವಂಥದ್ದು, ಅನಾರೋಗ್ಯ ಅಂತಕ್ಕಂಥದ್ದು ಸ್ವಲ್ಪ ಸಮಸ್ಯೆಯನ್ನು ತರ್ತದೆ. ಸಪ್ತಮಾಧಿಪತಿ ಶುಭ ಕಾರ್ಯ ಪ್ರಯತ್ನ ವಾರ ಮಧ್ಯಭಾಗದಲ್ಲಿ ಮಾಡಿ ಬೇಕಾದ್ರೆ ಅಲ್ಲಿ ಸಕ್ಸಸ್ ಇದೆ. ದುಸ್ಥಾನಾಧಿಪತಿ ದುಸ್ಥಾನ ರಾಜಯೋಗ, ಏನಾದರೂ ಒಂದು ಸಣ್ಣದಾಗಿ ಯಾರಿಂದಲೋ ಆರ್ಥಿಕವಾದಂಥ ಮೋಸವಾದರೂ ಆಗಬಹುದು, ಅಥವಾ ಆರ್ಥಿಕವಾದಂಥ ಒಂದು ಸಮಸ್ಯೆಯ ಸುಳಿಯಲ್ಲಾದರೂ ಸಿಕ್ಕಾಕಿಸ್ತಾರೆ ಅತಿಹಾಸೆಯನ್ನು ತೋರಿಸಿ. ಯೋಚನೆ ಮಾಡಿ. ರಾಜಯೋಗ ಅಂತಾರಲ್ಲ, ಅದು ರಾಜಯೋಗದ ಏನೋ ಆಗತ್ತೆ ಲಾಭ ಅನ್ನೋ ರೀತಿನ ಆಸೆ ತೋರಿಸಿ ಗುಂಡಿಗೆ ಬೀಳಿಸುತ್ತೆ. ಹಾಗೆ ಆ ರೀತಿಯಲ್ಲಿ ಇರುವಂಥದ್ದು. ಉದ್ಯೋಗ ಮಾಡ್ತೀರಿ, ಕೆಲಸ ಪರ್ಫೆಕ್ಟಾಗಿ ಮಾಡ್ತೀರಿ, ಬಟ್ ಫಲ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ನಿಮಗೆ ತೃಪ್ತಿಕರವಾದಂಥ ರೀತಿಯಲ್ಲಿ ಸಿಗೋದಿಲ್ಲ, ಅಂದರೆ ಅದರ ಗೌರವ ಸಿಗೋದಿಲ್ಲ ನಿಮಗೆ ಅಂತಕ್ಕಂಥನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ನಿದ್ರೆ ಪರ್ಫೆಕ್ಟ್ ನಿದ್ದೆ ಮಾಡ್ತೀರಿ ನೋಡ್ರಿ, ಕುಂತಿತ್ತ ಹಂಗೆ ಜಂಪ್ ಪಡಿತದೆ. ಒಳ್ಳೆ ತೃಪ್ತಿಕರವಾದಂಥ ನಿದ್ರೆ ಅಂತಕ್ಕಂಥದ್ದು ತತ್ರ 1-2 ತಿಂಗಳು ಮಾತ್ರ ಆ ರೀತಿಯಲ್ಲಿ ಇದ್ದೇ ಇರುತ್ತೆ. ನಿಮಗೆ ತೃಪ್ತಿಯಾದಂಥ ನಿದ್ರೆ ನಿಮಗಿರುತ್ತೆ. ಈ ಸಂದರ್ಭ ಈ ವಾರವೂ ಅದೇ ಪರಿಸ್ಥಿತಿ ಇರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಮಕರ ರಾಶಿನವರು ಚಿಂತೆ ಇಲ್ಲದವ್ರಿಗೆ ಸಂತೆಯಲ್ಲಿ ನಿದ್ದೆ ಬಂತು ಅಂತಾರಲ್ಲ, ಆ ರೀತಿಯಲ್ಲಿ ಇರುತ್ತೆ. ಕುಂತಿತ್ತ ಹಂಗೆ ಜಂಪ್ ಹತ್ತುತ್ತೆ. ಅದೊಂದು ಅದೃಷ್ಟ ಯೋಗ ನಿದ್ರೆದು ಕೂಡ. ಆ ಅದೃಷ್ಟ ಒಂದೊಂದನ್ನು ಪಡ್ಕೊಂಡಿದ್ದೀರಿ ಮಕರ ರಾಶಿನವರು. 1-2-3 ತಿಂಗಳು ಫಲ ಒಳ್ಳೆಯದಾಗಲಿ. ಬಟ್ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ಕೂಡ ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡಿ ಒಂದೇ ಒಂದು ದಳಪ್ಪು ತುಳಸಿಯನ್ನು ತೆಗೆದುಕೊಂಡು ಹೋಗಿ ಶ್ರೀನಿವಾಸನ ಅಥವಾ ವೆಂಕಟೇಶ್ವರನ ಪಾದಕ್ಕೆ ಇಡಿ. ನಿಮ್ಮ ಮನೆಯಲ್ಲಾದರೂ ಇಡಿ, ಅಥವಾ ದೇವಸ್ಥಾನಕ್ಕೆ ಹೋಗಾದ್ರೂ ಕೂಡ ಅದನ್ನು ಸಮರ್ಪಣೆ ಮಾಡಿ ಅವರ ಪಾದಕ್ಕೆ. ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಕುಂಭರಾಶಿನವರಿಗೆ ಬುಧ ವಕ್ರ ಬಲವಾಗಿದ್ದಾನೆ, ಶುಭಪ್ರದವೇ. ಬಟ್ ಲಾಭವನ್ನು ತರ್ತಾನೆ, ಉದ್ಯೋಗವನ್ನು ಕೊಡ್ತಾನೆ, ವಿದ್ಯಾಭಿವೃದ್ಧಿಯನ್ನು ಕೊಡ್ತಾನೆ, ವ್ಯಾಜ್ಯಗಳಲ್ಲಿ ಜಯವನ್ನು ತಂದು ಕೊಡ್ತಕ್ಕಂಥ ಸ್ಥಿತಿ ಇರುತ್ತೆ. ಸೋಲುವಂಥ ಪರಿಸ್ಥಿತಿಯಿಂದ ಬಚಾವಾಗುವಂಥದ್ದು, ಇನ್ನೇನು ಹೋಯ್ತಪ್ಪ ಮುಳುಗೇ ಹೋಯ್ತಪ್ಪ ಅನ್ನೋ ರೀತಿಯಾದಂಥ ಪರಿಸ್ಥಿತಿಯಿಂದ ಥಟ್ಟನ ಬಚಾವಾಗುವಂಥ ಅದೃಷ್ಟ ಈ ವಾರದಲ್ಲಿ ನಿಂತಿದೆ. ಮುಗಿದೋಯ್ತು, ನಾನು ಹೋದೆ ಲೈಫಲ್ಲಿ ಸತ್ತೋದೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದ್ದಂಥವನ್ನ ಜೀವ ಉಳಿಸ್ತದೆ ಅಂತಲ್ಲ, ಆ ರೀತಿಯಲ್ಲಿ ಮಿರಾಕಲ್ ನಡೀತದೆ ನಿಮ್ಮ ಜೀವನದಲ್ಲಿ ಈ ವಾರ. ಕುಂಭರಾಶಿನವ್ರಿಗೆ ವಿದ್ಯಾಭಿವೃದ್ಧಿ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ವಿದ್ಯಾಭ್ಯಾಸ ಸಣ್ಣದಾಗೆಲ್ಲೋ ತೀರ್ಮಾನ ಮೈನಸ್ ಆಗಬಹುದು. ನಿಮ್ಮ ತೀರ್ಮಾನ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಧೈರ್ಯ ಚೆನ್ನಾಗಿರುತ್ತೆ, ಬಟ್ ಹೋರಾಟದ ಕಿಚ್ಚನ್ನು ಮಾತ್ರ ಬಿಟ್ಕೊಡೋದಿಲ್ಲ. ಮತ್ತು ಅಷ್ಟೇ ಬುದ್ಧಿವಂತಿಕೆಯನ್ನು ಪ್ರದರ್ಶನವನ್ನು ಮಾಡ್ತೀರಿ. ಅದನ್ನು ಉಪಯೋಗಿಸಿ, ಸರಿಯಾದ ರೀತಿಯನ್ನು ಉಪಯೋಗಿಸಿ. ನಿಮಗೆ ಏನೇ ಸಮಸ್ಯೆಗಳು ಬಂದರೂ ಆ ಬುದ್ಧಿವಂತಿಕೆ, ನಿಮಗೆ ಈಗ ಇರೋವಂಥ ಬುದ್ಧಿವಂತಿಕೆಯನ್ನು ನಿಮ್ಮನ್ನು ಬಚಾವ್ ಮಾಡುತ್ತೆ. ಸ್ಥಿರಾಸ್ತಿ ವ್ಯವಹಾರಗಳನ್ನು ಖರೀದಿ ಮಾಡಬೇಕು ಅಥವಾ ಸಾಲ ಮಾಡಬೇಕು, ಲೋನ್ ಅಪ್ಲೈ ಮಾಡಬೇಕು ಅನ್ನೋ ರೀತಿಯಲ್ಲಿರುವಂಥವ್ರಿಗೆ ವರದಾನವಾಗಿ ನಿಂತಿದೆ. ಮಾಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಪ್ರೀತಿ ಪ್ರೇಮದ ಬಂಧನಕ್ಕೆ ಒಳಗಾಗ್ತಕ್ಕಂಥದ್ದು, ಪ್ರೀತಿ ಪ್ರೇಮದ ತೀರ್ಮಾನಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಶುಭಪ್ರದ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಭಾಗ್ಯಾಧಿಪತಿ ಷಷ್ಠಾಂಶ, ಅದೃಷ್ಟಹೀನರು ಅಂತಕ್ಕಂಥ ರೀತಿಯಲ್ಲಿ ಒಂದು ಬಾರಿ ಆ ತಲೆ ಅನಿಸುತ್ತೆ, ಬಟ್ ಈ ರೀತಿಯಲ್ಲಿ ಇರೋದಿಲ್ಲ ಈ ವಾರ. ಒಂದು ರೀತಿಯಲ್ಲಿ ಒತ್ತಡಗಳಿದ್ರೂ ಕೂಡ, ಗಡಿಬಿಡಿಗಳಿದ್ರೂ ಕೂಡ ಎಲ್ಲವೂ ಕೂಡ ತಾನಾಗಿ ತಾನೇ, ನೀವು ನಿರೀಕ್ಷೆ ಮಾಡದಿದ್ದರೂ ಕೂಡ ತಾನಾಗಿ ತಾನೇ ಎಲ್ಲವೂ ಕೂಡ ನಡೆದುಕೊಂಡು ಹೋಗುತ್ತೆ. ಸರ್ಕಾರಿ ಅಧಿಕಾರಿಗಳಿಗೆ ಚೆನ್ನಾಗಿದೆ. ಮಾಡಿದಂಥ ಕೆಲಸಕ್ಕೆ ಸರಿಯಾದಂಥ ಸ್ಪಂದನೆ ಅಂತಕ್ಕಂಥದ್ದು ಸಿಗುತ್ತೆ. ಬಟ್ ಲಾಭ ಆಗದೇ ಇರಬಹುದು, ಸ್ಪಂದಿಸ್ತಕ್ಕಂಥ ರೀತಿಯಲ್ಲಂತೂ ಇರುತ್ತೆ. ಸರ್ಕಾರಿ ಅಧಿಕಾರದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಲಾಭ. ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು, ಅದರಲ್ಲೂ ಕೂಡ ಕಮಿಷನ್ ಬೇಸಿಕ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ವರದಾನ.
ನೀವು ನಿರೀಕ್ಷಣೆ ಮಾಡೋಕ್ಕಾಗಿರಲ್ಲ, ಅಷ್ಟು ಲಾಭವನ್ನು ನೋಡ್ತೀರಿ, ಅಷ್ಟು ಕಮಿಷನ್ ನಿಮಗೆ ಬಂದಿರ್ತದೆ ಕುಂಭರಾಶಿನವ್ರಿಗೆ. ಒಟ್ಟಿನಲ್ಲಿ ಕುಂಭರಾಶಿನವ್ರಿಗೆ ಒಂದು ರೀತಿಯಲ್ಲಿ ಅದೃಷ್ಟದ ವಾರ ಅಂತಕ್ಕಂಥ ರೀತಿಯಲ್ಲೇ ಹೇಳಬೇಕಾಗತ್ತೆ. ಈ ವಾರ ಖಂಡಿತ ಚೆನ್ನಾಗಿದೆ, ಒಳ್ಳೆಯದು. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಗುರುಬಲ ಇಲ್ಲದಿದ್ದರೂ ಕುಂಭರಾಶಿನವ್ರಿಗೆ ವರದಾನವಾಗಿಯೇ ಇರುತ್ತೆ. ಕುಂಭರಾಶಿನವ್ರಿಗೆ ಈ ವಾರ ಒಟ್ಟಿನಲ್ಲಿ ಯಾವ್ಯಾವ ನಿರೀಕ್ಷೆ ಮಾಡಿರ್ತಾರೋ ಅವೆಲ್ಲವೂ ಕೂಡ ಪಟ 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 ಆಗಿಬಿಡ್ತದೆ. ಆ ರೀತಿಯಲ್ಲಿರುತ್ತೆ. ಪರಿಹಾರ ಸಾಧ್ಯವಾದಷ್ಟು ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡಿ. ನಿಮಗೆ ಒಂದು ರೀತಿಯಲ್ಲಿ ನಿಮಗೆ ಆ ಅಮ್ಮನ ಶಕ್ತಿನೇ ಬೇರೆ. ಅವಳ ಕೃಪೆ ಆಯಿತು ಅಂತಂದ್ರೆ ಮಾತ್ರ ನಿಮ್ಮನ್ನು ಎಲ್ಲೋ ತೊಗೊಂಡೋಗಿ ನಿಲ್ಲಿಸ್ತಾಳೆ. ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಗುರುಬಲ ಇದೆ. ಗುರುಬಲ ಇದ್ರೂ ಕೂಡ ಬಟ್ ಮಂದತ್ವ, ಜಿಡ್ಡುಗಟ್ಟಿದಂಥ ಸ್ಥಿತಿ, ಆರ್ಥಿಕ ಮುಗ್ಗಟ್ಟು, ಸಾಲ ಮಾಡತಕ್ಕಂಥ ಪರಿಸ್ಥಿತಿ, ಕುಟುಂಬದ ಶತ್ರುತ್ವ ಜಾಸ್ತಿ ಆಗುವಂಥದ್ದು, ಮಾತಿನಿಂದ ಕಲಹಗಳು ಉತ್ಪತ್ತಿಯಾಗ್ತಕ್ಕಂಥದ್ದು, ಆರ್ಥಿಕ ಮೋಸಕ್ಕೊಳಗಾಗ್ತಕ್ಕಂಥದ್ದು, ಕನಿಕರದಿಂದ ಕಳೆದುಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಇದೆ. ಒಳ್ಳೆತನ ಎಷ್ಟು ಮಾಡಿಸುತ್ತೆ ನೋಡಿ. ಈ ಒಳ್ಳೆತನವೇ ನಿಮಗೆ ಶಾಪವಾಗಿ ಎಲ್ಲ ಸಂಕಷ್ಟದ ಒಳಗಡೆ ನೂಕುತ್ತೆ. ಸ್ವಲ್ಪ ಜ್ಞಾನವನ್ನು ಉಪಯೋಗಿಸಿ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಇವ್ರು ಆಗ್ತಾರಾ ಆಗಲ್ವ, ಇವ್ರು ಒಳ್ಳೆಯವರ ಇಲ್ವಾ ಅನ್ನೋ ರೀತಿಯಲ್ಲಿ ಸ್ವಲ್ಪ ಒಂಚೂರು ಬುದ್ಧಿವಂತಿಕೆ ಉಪಯೋಗಿಸಿ ಈ ಸಮಸ್ಯೆಗಳಿಂದ ಹೊರಗೆ ಬಂದುಬಿಡ್ತೀರಿ. ನೀವು ಮಾತು ಸ್ವಲ್ಪ ಹಿಡಿತಾ ಇಡಿ, ಕಲಹದಿಂದ ದೂರವಾಗ್ತೀರಿ. ಚಿಂತೆ ಮಾಡುವಂಥದ್ದು ಬೇಡ. ವಿದ್ಯಾಭ್ಯಾಸ ಅದ್ಭುತ. ಅದರಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ ಮಾಡದಿರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ರಿಸಲ್ಟ್ ಬರುತ್ತೆ. ಮೀನರಾಶಿನವರಿಗೆ ಖಂಡಿತ ಬರಲೇಬೇಕು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ದಾಂಪತ್ಯ ಅಂತಕ್ಕಂಥದ್ದು ಎಲ್ಲೋ ನಿಮಗೆ ಮುಳುವಾಗತ್ತೆ, ಸಮಸ್ಯೆಯನ್ನು ತರುತ್ತೆ, ಒತ್ತಡವನ್ನು ತರುತ್ತೆ, ಮತ್ತು ಅತೃಪ್ತಿಯ ಒಂದು ಭಾವ ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಜಾಗ್ರತೆಯಿಂದ ಇರಬೇಕು. ಸಾಲಗಾರರಿಂದ ಅವಮಾನಗಳು, ನಷ್ಟಗಳು, ಶತ್ರುಗಳಿಂದ ಅವಮಾನ ನಷ್ಟಗಳಾಗ್ತಕ್ಕಂಥದ್ದು, ಸಾಲದ ಚಿಂತೆಯಿಂದ ನಿದ್ರಾಭಂಗ ಅನ್ನೋ ರೀತಿಯಾದಂಥ ಸ್ಥಿತಿ, BP ಸಂಬಂಧಪಟ್ಟಂಥ ಸಮಸ್ಯೆ, ಕೆಂಪು ರಕ್ತ ಕಡಿಮೆ ಇರ್ತಕ್ಕಂಥದ್ದು, ಅಂದರೆ ರಕ್ತದೋಷಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ, ಪಿತ್ತನಾಳಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗ್ತಕ್ಕಂಥದ್ದು, ಮತ್ತು ಬೆನ್ನು ಮೂಳೆಗೆ ಸಂಬಂಧಪಟ್ಟಂಥ ರೀತಿಯ ಸಮಸ್ಯೆಗಳಾಗಿ ಸೊಂಟ ನೋವು ಮತ್ತೊಂದು ಮಗದೊಂದು ಬಂದು, ಕುತ್ತಿಗೆ ನೋವು ಅಂತಕ್ಕಂಥ ರೀತಿಯಲ್ಲಿ ಬಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ದೀರ್ಘಕಾಲದಲ್ಲಿ ಅಥವಾ ಜಾಸ್ತಿ ಹೊತ್ತು ನೀವು ರೆಸ್ಟ್ ಮಾಡಬೇಕಾದಂಥ ಅನಿವಾರ್ಯತೆ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಹಾಸಿಗೆ ಮೇಲೆ ಜಾಸ್ತಿ ಹೊತ್ತು ಇರಬೇಕಾಗತ್ತೆ. ಈ ಸ್ಥಿತಿನಲ್ಲಿರುತ್ತೆ. ಆದರೂ ಕೂಡ ಕುಜನ ದೃಷ್ಟಿ ಅಂತಕ್ಕಂಥದ್ದು ಭಾಗ್ಯೋ ಪ್ರಭಾವಕ್ಕೆ ದೃಷ್ಟಿ ಬಿಟ್ಟಿರೋದ್ರಿಂದ ಅದೃಷ್ಟವಂತರು, ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಅದೃಷ್ಟವಂತರು ಅನ್ನೋ ರೀತಿಯಲ್ಲೇ ಪರಿಗಣನೆ ಮಾಡಬೇಕು. ಯಾಕೆಂದರೆ ಯಾವ ಸಮಸ್ಯೆಗಳು ಬಂದರೂ ಕೂಡ ನಿಮ್ಮನ್ನು ಅಲುಗಾಡ್ಸೋಕ್ಕೆ ಬಿಡೋದಿಲ್ಲ, ನಿಮ್ಮನ್ನು ದೃಢವಾಗಿ ನಿಲ್ಲಿಸುತ್ತದು, ಇನ್ನಷ್ಟು ಗಟ್ಟಿ ಮಾಡುತ್ತೆ. ಹಾಗಾಗಿ ಅದೊಂದು ರೀತಿಯಲ್ಲಿ ಅದೃಷ್ಟ ಅಂತಕ್ಕಂಥ ರೀತಿಯಲ್ಲೇ ನೋಡಬೇಕಾಗತ್ತೆ. ಕೆಲಸ ಕಾರ್ಯ ಸ್ವಲ್ಪ ಪರ್ಫೆಕ್ಟಾಗಿ ಮಾಡಲ್ಲ, ಮಾಡಿರಾಗತ್ತೆ ಬಿಡು, ಹೋದ್ರಾಗತ್ತೆ ಬಿಡು ಅನ್ನೋ ರೀತಿಯಲ್ಲಿ ಕಾಣ್ತದೆ. ಅದೊಂದು ಸ್ವಲ್ಪ ಮೈನಸ್ ಇದೆ. ಉದ್ಯೋಗದ ಹುಡುಕಾಡದಿರ್ತಕ್ಕಂಥವ್ರಿಗೆ ಪಾಸಿಟಿವ್ ರಿಸಲ್ಟನ್ನು ಈ ವಾರದಲ್ಲಿ ನೀವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆ ಮಾಡಬೇಡಿ, ಮೈನಸ್ ಆಗುತ್ತೆ ಅನ್ನೋ ರೀತಿಯಾದ ಕಂಡೀಷನ್ಸಲ್ಲಿ ಮೀನರಾಶಿನವರು ಇದ್ದೀರಿ. ಎಲ್ಲರಿಗೂ ಒಂದು ಪರಿಹಾರವನ್ನು ಹೇಳಬೇಕು. ಮೀನರಾಶಿನವರಿಗೆ ಸಂಬಂಧಪಟ್ಟಂತೆ ಶನಿಯ ಪ್ರಭಾವವೇ ನಿಮಗೆ ಮುಳುವಾಗಿರೋದ್ರಿಂದ ಸಾಧ್ಯವಾದಷ್ಟು ಕೂಡ ಶಿವನ ದೇವಸ್ಥಾನದಲ್ಲಿ 3 ಎಳ್ಳೆಣ್ಣೆ ದೀಪವನ್ನು ಹಚ್ಚಿ, ಖಂಡಿತ ಅನುಕೂಲವಾಗುತ್ತೆ. ಒಳ್ಳೆಯ ಶುಭ ಫಲವನ್ನು ನೀವು ನೋಡ್ತೀರಿ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.